ಮಧ್ಯಾಹ್ನದ ನಮಸ್ಕಾರ, ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಕ್ಸ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್ ಕೋಪಾರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತು ನಮ್ಮ ಮನೆಗೆ ಬಂದಿರುವಂತ ಅತಿಥಿನ ವೆಲ್ಕಮ್ ಮಾಡೋಣ. ಇವರು ರಂಗಭೂಮಿಯ ಹೆಮ್ಮೆಯ ನಟ. ತಮ್ಮ ಅಭಿನಯದ ಮೂಲಕ ಕಿರುತೆರೆ ಹಾಗೂ ಬೆಳ್ಳಿ ತೆರೆಯಲ್ಲಿ ಅಪಾರ ಹೆಸರನ್ನ ಮಾಡಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಶಾಶ್ವತವಾಗಿ ಜಾಗ ಪಡೆದಿರೋ ಅಭಿಜಾತ ಕಲಾವಿದ. ಸೊ ಲೆಟ್ಸ್ ವೆಲ್ಕಮ್ ಶಿವಾಜಿ ರಾವ್ ಜಾಧವ್ ಸರ್ ಹಾಗೂ ಭಾಗ್ಯ ಮೇಡಮ್. ವೆಲ್ಕಮ್. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ, ಮನಸ್ಸಿನ ಆಸೆ ಹೇಳಲೇನು. ಆಹಾ, ನಾನು ನಿನಗೆ ಜೋಡಿ ಅಲ್ಲವೇನು ಅಂತ ಕೇಳೋದೇ ಬೇಡ, ಇದಂತ ಅದ್ಭುತವಾದಂತ ಜೋಡಿ. ಜಾಧವ್ ಸರ್, ಸ್ವಾಗತ, ಸುಸ್ವಾಗತ. ತುಂಬಾ ಖುಷಿ ಆಗ್ತಿದೆ. ಅಮ್ಮ ನಮಸ್ತೆ, ವೆಲ್ಕಮ್. ಬನ್ನಿ ಕುಳಿತುಕೊಳ್ಳಿ. ಜಾಧವ್ ಸರ್, ಬಹಳ ಖುಷಿ ಆಗ್ತಿದೆ ನನಗೆ ಇವತ್ತು ನಿಮ್ಮನ್ನ. ಯಾಕಂದ್ರೆ ಸರ್ ಎಷ್ಟು ಹಿಲೇರಿಯಸ್ ಅಂತ ಅವ್ರ ಜೊತೆ ವರ್ಕ್ ಮಾಡಿದವ್ರಿಗೆ ಮಾತ್ರ ಗೊತ್ತು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದವ್ರಿಗೆ ಮಾತ್ರ ಗೊತ್ತು. ಅವ್ರು ಮಾಡೋ ಪಾತ್ರಗಳು ಸೀರಿಯಸ್ ಇರ್ಬೋದು, ಕೆಲವು ಬೇರೆ ಕಾಮಿಡಿನೂ ಇರ್ಬೋದು, ಆದ್ರೆ ನಿಜ ಜೀವನದಲ್ಲಿ ವೆರಿ ಇಂಟೆಲಿಜೆಂಟ್ ಪರ್ಸನ್, ಬಹಳ ಕಾಮಿಡಿ ಟೈಮಿಂಗ್ ಇರುವಂತ ವ್ಯಕ್ತಿ. ಅವ್ರ ಜೊತೆ ಇವತ್ತು ನನಗೆ ಒಂದ್ ಟೈಮ್ ಕಳೀತಾ ಇರೋದೇ ಖುಷಿ ಆಗ್ತದೆ. ನಮ್ಮ ಕಾರ್ಯಕ್ರಮದಲ್ಲಿ ನೋಡಿ, ಕೆಳಗಡೆ ಸಬ್ ಟೈಟ್ಲ್ ಇದೆ, ಅಡುಗೆ, ಮದುವೆ, ಬೆಸುಗೆ. ಇದು ಮೂರೇ ಮೈನ್ ಇದರ ಒಂದು ಡಿಶ್. ಸೊ ಬೆಸುಗೆಯಿಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಸೊ ನಿಮ್ಮಿಬ್ಬರ ಜವ್ವಿ ಮೆಟ್ ಮೂಮೆಂಟ್ ಎಲ್ಲಿ ಮತ್ತು ಯಾವಾಗ ಆಯ್ತು ಸರ್? ನಮ್ಮದು ಬೇಕರಿ ಕುಟುಂಬ, ತುಂಬಾ ಜನ, ಅಂದ್ರೆ ಮೂರು ಬೇಕರಿ, ನಿರ್ಮಲಾ ಬೇಕರಿ ಅಂತ ಮೈಸೂರಲ್ಲಿ ಈಗ 54 ವರ್ಷದಿಂದಾನು ತುಂಬಾ ಫೇಮಸ್. ನಾವು ತುಂಬಾ ಜನ ಕೆಲಸಗಾರರಿದ್ರು, ಅವ್ರಿಗೆಲ್ಲ ಮನೆಯಲ್ಲಿ ತಾಯಿ ಚಿಕ್ಕಮ್ಮನೆ ಅಡಿಗೆ ಮಾಡ್ಬೇಕು. ಆ ಅಡಿಗೆಗೆ ಸಹಾಯ ಬೇಕು ಅಂತ ನಮ್ಮ ಸೋದರ ಮಾವನ ಮಗಳಿವಳು. ಹಾಗಾಗಿ ಇವಳು ರಜದಲ್ಲೆಲ್ಲ ನಮ್ಮ ಮೈಸೂರಿಗೆ ಬರ್ತಾ ಇದ್ಲು. ಮನೆ ತುಂಬಾ ಕೆಲಸ, ನಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ ಬರೋರು. ಇವರೆಲ್ಲ ನಮ್ಮ ತಾಯಿ ಚಿಕ್ಕಮ್ಮ ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದ್ರು ಸರ್. ಸೊ ನಿಮ್ದು ಬರೀ ಬೇಕರಿನ ಚಾಟ್ಸ್, ಜ್ಯೂಸ್ ಆತರ ಎಲ್ಲ ಇದೆ 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 ಸರ್. ಎಲ್ಲ ಜ್ಯೂಸ್ ಅಂದ್ರೆ ಏನೇನು ಎಲ್ಲ ತರ ಫ್ರೂಟ್ ಜ್ಯೂಸ್ ಎಲ್ಲ ಮಾಡ್ತಾರೆ, ಸ್ಪೆಷಲ್ ಏನಾರು ಇದೆಯಾ ಅಂತ? ಹೌದು ಸರ್, ಮನೆಯಲ್ಲಿ ಎಲ್ಲ ಹೆಂಗಸರು ದಿನ ಒಂದು 500ರಿಂದ 600 ಲಿಂಬೆ ಹಣ್ಣು, 500ರಿಂದ 600 ಕಿತ್ಲೆ ಹಣ್ಣು ಹಿಂಡಿ ಸರ್. ಆಗ ಇದು ಮಿಷನ್ ಎಲ್ಲ ಇರ್ಲಿಲ್ಲ, ಆಮೇಲೆ ಮಿಷನ್ ಬಂತು. ಸೊ ಈ ಲಿಂಬೆ ಹಣ್ಣು ಮತ್ತೆ ಮೂಸಂಬಿ ಹಣ್ಣು ಜ್ಯೂಸ್ ಹಿಂಡ್ತಾ ಹಂಗೆ ನಿಮ್ ಹೃದಯನ ಏನಾರು ಹಿಂಡಿದ್ರ ಮೇಡಮ್? ಹಾ ಸರ್. ಇಲ್ಲ ಇಲ್ಲ, ಹಾಗೇನಿಲ್ಲ. ಹಿಂಡೋದು ಅಂದ್ರೆ ಪ್ರೀತಿಯಿಂದ. ಅದಾದ್ಮೇಲೆ ಮಾಡಿದ್ದೀನಿ. ಶುರುನಲ್ಲಿ ಇಲ್ಲ, ಬರ್ತಾ ಇದ್ವಿ ಪ್ರೀತಿಯಿಂದ ಅತ್ತೆ ಮನೆ ಅಂತ ಹೇಳಿ. ಅತ್ತೆ ಹೊಟ್ಟೆ ತುಂಬಾ ಊಟ ಹಾಕ್ತಾ ಇದ್ರು, ನಾವು ತುಂಬಾ ಬಡವರು. ಅದು ಒಂದ್ ಪ್ರೀತಿ ನಮ್ಗೆ. ಮೊದ್ಲಿಂದ ನೋಡಿದೀರಾ ಚಿಕ್ಕ ವಯಸ್ಸಿಂದ, ಬಟ್ ಒಂದ್ ಇಂಪ್ರೆಷನ್ ಆಗೊಂಡ್ ಸ್ಟ್ರಕ್ ಆಗುತ್ತೆ ಒಂದು ಟೈಮ್ ಅಂತಾರಲ್ಲ, ಅದು ಯಾವ ಟೈಮ್ ಸರ್? ಅದು ಯಾಕೆ ನಾನು ಹೇಳ್ತೀನಿ. ಅದು ನಾವು ಒಂದೆರಡು ಮನೆ ಅಂದ್ಮೇಲೆ ಏನಾದ್ರು ಒಂದ್ ವಿಷಯ ಇರುತ್ತಲ್ಲ, ಅವಾಗ ಸ್ವಲ್ಪ 2-3 ವರ್ಷ ನಾನು ಮೈಸೂರಿಗೆ ಬರಲಿಲ್ಲ. ಅವಾಗ ನಾನು ಲಂಗ ಬ್ಲೌಸ್ ಹಾಕೊಂಡ್ ಬರ್ತಾ ಇದ್ದೆ ಮೊದಲೆಲ್ಲ ಬರುವಾಗ. ಆಮೇಲೆ 2-3 ವರ್ಷದಲ್ಲಿ ಸ್ವಲ್ಪ ಗ್ಯಾಪ್ ಆಗೋಯ್ತು, ಇವ್ರಿಗೆ ಕಲ್ಪನೆ ಇಲ್ಲ ಇದೆ ಅಂತ. ಸೊ ಆಮೇಲೆ ನಾನು ಋತುಮತಿ ಆದಾದ್ಮೇಲೆ ಲಂಗ ದಾವಣಿ ಹಾಕೊಂಡು ಹೋಗಿದ್ದೆ. ಇವ್ರ ದೊಡ್ಡತ್ಕೆದೆ 2ನೇ ಮಗು ಆಗಿತ್ತು, ಅವಾಗ ಹೋಗಿದ್ವಿ. ಅವಾಗ ನೋಡ್ಬಿಟ್ಟು ಇವ್ರಿಗೆ ಇಷ್ಟ ಆಗಿದೆ. ಏನ್ ಗೊತ್ತಾ, ಚೈಲ್ಡ್ ಆಗಿ ನೋಡಕ್ಕೂ ಟೀನೇಜ್ ಆಗಿ ನೋಡಕ್ಕೂ ಒಂದು ಡಿಫರೆನ್ಸ್. ಅಲ್ಲಿ ನೀವು ಫಿಕ್ಸ್ ಆದ್ರೆ ಇಲ್ಲ, ನಮಗೆ ಆಗ ತುಂಬಾ, ನಾನು ಕೋಳಿ ಫಾರ್ಮ್ ಇತ್ತು ಸರ್ ನಮ್ದು. ತುಂಬಾ ಒಳಗೆಲ್ಲ ನಾನೇ ಎಲ್ಲ ಕೆಲಸ ಮಾಡ್ತಿದ್ದರಿಂದ ಮೈಯೆಲ್ಲ ಒಂಥರ ವಾಸನೆ ಆಗೋಗಿ ಸಂಜೆ ಒಂದು ಸ್ನಾನ ಆಗ್ತಿತ್ತು. ತುಂಬಾ ಒಳ್ಳೊಳ್ಳೆ ಸೆಂಟ್ ಹಾಕೋತಾ ಇದ್ದೆ. ಸಂಜೆ ಮೇಲೆ ತುಂಬಾ ಸ್ಟೈಲಿಶ್ ಆಗಿ ಓಡಾಡ್ತಾ ಇದ್ದೆ ನಾನು. ಆಗಲೇ ಮನೆಯಲ್ಲಿ ಇದ್ದವ್ರನ್ನ ಯಾರನ್ನು ನೋಡ್ತಾರೆ ಸುಮ್ಮನೆ ಎಲ್ಲ. ನಮ್ಮಮ್ಮಂಗೆಲ್ಲ ಒಂದ್ಸಲ ಡೌಟ್ ಬಂತು, ಹಾಗೆಲ್ಲ ಯಾರು ಹಿಂದೆ ಬಿದ್ದೋಯ್ತಾನೆ ಅಂತ. ಸೆಂಟ್ಗಳು ಜೋರಾಗ್ತದೆ. ಬಟ್ ನಿಮ್ಮ ಲವ್, ಅವ್ರು ನಿಮ್ ಐ ಲವ್ ಯು ಅಂತ ಹೇಳಿದ್ರೆ ವ್ಯಕ್ತಪಡಿಸ್ಕೊಂಡಿದ್ ಹೆಂಗೆ? ಇಲ್ಲ, ನಮ್ಮ ಅತ್ತೆ ಮಗಳ ಹತ್ರ ಹೇಳಿ ಕಳಿಸಿದ್ರು, ನಾನು ಅವಳನ್ನ ಇಷ್ಟ ಪಡ್ತಾ ಇದ್ದೀನಿ ಅಂತ ಹೇಳಿ ಅವಳಿಗೆ ಅಂತ ಹೇಳಿ. ಅವಾಗ ಅವಳು ಬೆಂಗಳೂರಲ್ಲಿ ಬಂದಾಗ ಹೇಳಿದ್ಲು, ಇವ್ರಿಗೆ ಆಗಲೇ ಹುಡುಗಿ ನೋಡ್ತಾ ಇದ್ರು. ಸೊ ನಾನು ಅಲ್ಲಿರುವಾಗೆ ಒಂದು ಹುಡುಗಿನ ನೋಡಕ್ ಹೋಗಿದ್ರು. ಇವ್ರು 2-3 ದಿವಸ ಆದ್ರೂ ಉತ್ತರ ಹೇಳಿಲ್ಲ ಅವ್ರಿಗೆ. ನಮ್ಮ ಅತ್ತೆ ಅವ್ರ ನಾದ್ನಿಗೆ ಕೇಳಿದ್ರು. ಅವ್ರು ಹೇಳಿದ್ರು, ನೋಡಿ ರತ್ನ ಅತ್ತೆ, 2-3 ದಿವಸ ಆಯ್ತು ನೋಡ್ಕೊಂಡ್ ಬಂದು ಹುಡುಗಿಗೆ ಏನಾದ್ರು ಹೇಳ್ತಾನ ಇವನು ನೋಡಿ ಅಂತ ಗದ್ರ ಹಾಕೊಂಡ್ರು. ಅದಕ್ಕೆ ಹೇಳಪ್ಪ, ನಿಮ್ಮಮ್ಮ ಕೇಳ್ತಿದ್ದಾಳೆ, ಯಾವ್ದಾದ್ರು ಕೋತಿಗೆ ಇಷ್ಟಪಟ್ಟಿದ್ದಾನ ಕೇಳಿ ಅಂತ ಹೇಳಿದ್ರು. ಹೌದು, ಇಷ್ಟಪಟ್ಟಿದ್ದೀನಿ ಅಂದ್ರು. ಆಮೇಲೆ ಯಾವ್ದು ಕೇಳಿ ರತ್ನ ಅತ್ತೆ, ಜಾತಿ ಕೋತಿನ ಅಥವಾ ಬೇರೆ ಕೋತಿನ ಅಂದ್ರು. ಜಾತಿ ಕೋತಿನೇ ಅಂತ ಹೊಟ್ಟೋದು ಬರಬರ ಹಾಲು ಕುಡ್ಕೊಂಡು. ಆಮೇಲೆ ಗೊತ್ತಾಯ್ತು ಜಾತಿ ಕೋತಿ ನಾನೇ ಅಂತ. ಈಗ ನಿಮ್ಮಿಬ್ಬರಲ್ಲಿ ಯಾರು ಫಸ್ಟ್ ಅಡಿಗೆ ಮಾಡ್ತೀರಾ? ಮೇಡಮ್ ಏನಾ? ಓಕೆ, ಸರಿಯಾಗಿದ್ರೆ ಜಮಾಯಿಸ್ಬಿಡೋಣ. ಓಕೆ, ವೆಲ್ಕಮ್ ಟು ದ ಕಿಚನ್. ಕಮ್.
ಇವತ್ತು ಸರ್ಗೋಸ್ಕರ ಪ್ರೀತಿಯಿಂದ ಯಾವ ಡಿಶ್ ಮಾಡ್ತಾ ಇದ್ದೀರಾ? ಇವತ್ತು ವಿಶೇಷತೆ ನನ್ನ ಮೊಮ್ಮಗಳಿಗೆ ಬಹಳ ಇಷ್ಟ ಇದು ಶರಣ್ಯ ಅಂತ ಹೇಳಿ. Okay. ಅವಳಿಗಾಗಿ ನಾನು ಇದನ್ನ ಮಾಡ್ತೀನಿ. ಸೋ ನೈಸ್ ಸೋ ನೈಸ್. ಏನಮ್ಮ ಡಿಶ್ ಹೆಸರೇನು? ಹನಿ ಚಿಕನ್ ಅಂತ ಹೇಳಿ. ಹನಿ ಚಿಕನ್ ಕಬಾಬ್. ಹನಿ ಚಿಕನ್ ಕಬಾಬ್. ಹೌದು. ಹನಿ ಅಂದ್ರೆ ಇದು ಹನಿ ಜೇನು. ಹನಿನಾ ಅಥವಾ ಜೇನು. ಜೇನುತುಪ್ಪ. ಸರ್ ಜೇನುತುಪ್ಪ ಕಬಾಬು ಎರಡು ಬೇರೆ ಬೇರೆ ಫ್ಲೇವರ್ ಆಯ್ತಲ್ಲ ಸರ್? ಅದ್ ಮಾಡಿದ್ಮೇಲೆ ನೀವು ತಿಂದ್ಮೇಲೆ ಅದ್ರ ರುಚಿ ಗೊತ್ತಾಗತ್ತೆ. ಓಕೆ, ಎನಿವೇ ನೀವು ಕೇಳಿರೋಂತ ಐಟಮ್ಸ್ ನ ಇಲ್ಲಿ ತರಿಸಿದೀವಿ. ಹನಿ ಚಿಕನ್ ಕಬಾಬ್ ಮಾಡಕ್ ಏನೇನ್ ಬೇಕು? ಮೊದಲು ತೊಳೆದಿರುವಂತ ಚಿಕನ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು. Okay. ಮತ್ತೆ ಅದಕ್ಕೆ ಕಬಾಬ್ ಪೌಡರ್, ಮತ್ತೆ ಬೆಳ್ಳುಳ್ಳಿ, ಶುಂಠಿ, ಲಿಂಬೆ ಹಣ್ಣು, ಈ ಉಪ್ಪು, ಹನಿ. ಓ, ಹನಿ ಈ ಹನಿ ಇದು ಲಾಸ್ಟ್ ಹಾಕೋಣ. ಇದು Okay, okay, ಇದು ಇಲ್ಲಿ ಇರ್ಲಿ. ಇದು ಸರಿ, ಇದು ಸರಿ. ಇದು ಯಾಕಂದ್ರೆ ಕನ್ಫ್ಯೂಸ್ ಆಗೋದ್ ಬೇಡ ಅಂತ ಹೇಳಿ. Super. ಇವಾಗ ಮಾಡೋದಕ್ಕೆ ಇಷ್ಟು ಸಾಕು. ಮಾಡೋದಕ್ಕೆ ಇಷ್ಟು ಸಾಕು. ಇಷ್ಟು, ಹೌದು ಓ, ಇದು ಚಿಲ್ಲಿ ಪೌಡರ್. ಹೌದು. ಇದು ಬಿಳಿ ಎಳ್ಳು, ಅದು ಇದು- ಆಮೇಲೆ ಬೇಕಾ? ಇದೆಲ್ಲ ಆಮೇಲೆ ಫ್ರೈ ಜಿಂಜರ್ ಮಾಡಕ್ಕೆ garlic paste ಇಲ್ಲಿದೆ? ಅದಲ್ಲದೆ ಶುಂಠಿ ಬೆಳ್ಳುಳ್ಳಿ ಇಲ್ಲಿ- ಪೇಸ್ಟ್ ಅದು ಓಕೆ. ಅದು ಬೇಕು. ಅದು ಇದು ಬೇಕು. ಆಮೇಲೆ ಇದು? ಇದು ಆಮೇಲೆ ಕಲರ್ದು 3 ತರ ದಪ್ಪ ಮೆಣಸಿನಕಾಯಿ, Okay. ಕರ್ಬೇವಿನ ಸೊಪ್ಪು, ಸ್ವಲ್ಪ ಎಣ್ಣೆ, ಗೋಡಂಬಿ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಹಾ. ಇದು ಸಣ್ಣ ಈರುಳ್ಳಿ ಹೂವ, ಎಳ್ಳು, ಹಸಿ ಮೆಣಸಿನಕಾಯಿ. ಸರ್ ಸ್ಟ್ರೈಟ್ ಆಗಿ ಹೇಳೋದಾದ್ರೆ ಹಾ. ಇದು ಕಬಾಬ್ ಮಾಡಿ ಮಂಚೂರಿ ಮಾಡೋದು. ಕಬಾಬ್ ಮಾಡಿ ಮಂಚೂರಿ ಹೌದು ಸರ್, ಸರ್. ನನಗೆ ಫುಲ್ ಕನ್ಫ್ಯೂಸ್ ಮಾಡ್ತಾ ಹೌದು. ಇದ್ದೀರಾ. ನೀವು ಮಾಡೋವರೆಗೂ ನಾನು ಅದ್ ನೋಡೋವರೆಗೂ ನನಗೆ ಗೊತ್ತಾಗಲ್ಲ. ಆಯ್ತು. ನೀವು ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಓಕೆ ಮತ್ತೆ ಲಿಂಬೆಹಣ್ಣು ಹಿಂಡ್ಕೊಳ್ಳೋಣ ಸ್ವಲ್ಪ. ಓಕೆ. ಕಬಾಬ್ ಪೌಡರ್ ಹಾಕ್ಬೇಕು. ಫಸ್ಟ್ ತೊಳೆದಿರೋ ಚಿಕನ್ ಇತ್ತು. ಚಿಕನ್ ಬಾಯ್ಲ್ ಆಗಿಲ್ಲ ಅದಾದ್ರೆ? ಇಲ್ಲ ಇಲ್ಲ, ಇಲ್ಲ. ಹಸಿ ಚಿಕನ್, ರಾ raw chicken, ಚಿಕನ್. raw chicken. Okay. ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿ, ಯಾಕಂದ್ರೆ ಈ ಕಬಾಬ್ ಪೌಡರ್ ಅಲ್ಲಿ ಉಪ್ಪಿರುತ್ತೆ, ಜಾಸ್ತಿ ಉಪ್ಪು ಅದರಿಂದ ಹಾಕ್ಬಾರ್ದು. ಸ್ವಲ್ಪ ಉಪ್ಪು ಹಾಕ್ಬೇಕು. ಲಿಂಬೆಹಣ್ಣು ಅರ್ಧ ಲಿಂಬೆಹಣ್ಣು ಹಿಂಡ್ಬಿಟ್ಟು Okay. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಓಕೆ. ಹಾಕ್ಬಿಟ್ಟು ಇದನ್ನ ಮಾರಿನೇಷನ್ ಮಾಡಿ ಇಡೋಣ. ನೀರೇನ್ ಬೆರ್ಸೋದ್ ಬೇಡ? ಇಲ್ಲ, ಬೇಡ. ಲಿಂಬೆಹಣ್ಣು ಹಿಂಡಿರ್ತೀವಲ್ಲ, ಓಕೆ, ಅಷ್ಟೇ. ಇದೊಂದು 1 hour ಎಲ್ಲ ಇಟ್ರೆ ಚೆನ್ನಾಗಿರುತ್ತೆ. ಇಡೋಣ. ಇದನ್ನ ಆಯ್ತು, ಇಡೋಣ ಹೀಗೆ. ಸೊ ಮೊದಲು ಒಂದು ನೀಟಾಗಿ ತೊಳ್ಕೊಂಡಿರುವಂತ ರಾ ಚಿಕನ್ ಏನಿತ್ತು ಅದಕ್ಕೆ ಉಪ್ಪು ಹಾಕಿದ್ರು, ಅದಾದ್ಮೇಲೆ ಕಬಾಬ್ ಪೌಡರ್ ಹಾಕಿದ್ರು, ನಿಂಬೆಹಣ್ಣು ಹಿಂಡಿದ್ರು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರು, ಚಿಲ್ಲಿ ಪೌಡರ್ ಹಾಕಿದ್ರು, ಚೆನ್ನಾಗಿ ಕಲ್ಸಿದ್ರು. ಈಗ ನೆಕ್ಸ್ಟ್ ಕಾಯಿಸಕ್ಕೆ ಎಣ್ಣೆ ಇಡೋಣ. ಅದು ಓಕೆ, ಅಲ್ಲಿದೆ ತಗೊಳ್ಳಿ ಮ್ಯಾಮ್. ದೊಡ್ಡೂರಿನ ಚಿಕ್ಕೂರಿನ? ಸಣ್ಣ ಉರಿಯಲ್ಲಿ. ಸಣ್ಣ ಉರಿ. ಸಣ್ಣ ಉರಿ ಹಾಕಿ ಎಣ್ಣೆ ಹಾಕೋಣ ಸ್ವಲ್ಪ. ಇದು ಜಾಸ್ತಿ ಎಣ್ಣೆ ಏನು ಹಿಡಿಸೋಲ್ಲ, ಓಕೆ. ಹಾಗಾಗಿ ಸ್ವಲ್ಪ ಸಾಕು. ಇದನ್ನ ಎಣ್ಣೆಯಲ್ಲಿ ಕರ್ಕೋಬೇಕು. ಕಾದಿದ್ಯಾ ನೋಡೋಣ. ಇಲ್ಲ, ಇನ್ನೂ ಒಂದ್ ಸ್ವಲ್ಪ ಕಾಯಿದೆ. ಓಕೆ ಸರ್, ನಿಮ್ಮ ಬೇಕರಿಯ ಅದ್ಭುತ ಸ್ಟೋರಿ ಏನು? ಯಾಕಂದ್ರೆ ಮೈಸೂರು ಅಂತ ತಕ್ಷಣ ನಮ್ಗೆ ಜ್ಞಾಪಕ ಬರೋದೇ ಪ್ಯಾಲೇಸ್ ಸರ್. ಸೊ ನಿಮ್ಗೇನೋ ಒಡನಾಟ ಆಯ್ತಾ ಸರ್? ಅರಮನೆಯಿಂದ ಕೂಗಳತೆ ದೂರದಲ್ಲೇ ಅಂದ್ರೆ KR ಸರ್ಕಲ್ ಪಕ್ಕದ ಸರ್ಕಲ್ ಅಲ್ಲೇ ನಮ್ ಬೇಕರಿ ಇರೋದು. ಅದು ನಮ್ ತಂದೆಗೆ ಅರಮನೆ ಸ್ನೇಹ ಆಗಿದೆ ಅಲ್ಲಿಂದ. ಅಂದ್ರೆ ಅಲ್ಲಿ ಆ ಕಾಲಕ್ಕೆ ನಮ್ ತಂದೆಯವರು ಕೇಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಅದನ್ನ ಐಸಿಂಗ್ ಮಾಡೋದ್ರು ಎಕ್ಸ್ಪರ್ಟ್ ಆಗಿದ್ರು. ಅರಮನೆಗೆ ಎಗ್ಲೆಸ್ ಕೇಕ್ ಅನ್ನ ಆ ಕಾಲದಲ್ಲೇ ನಮ್ ತಂದೆಯವರು ಮಾಡ್ಕೊಡ್ತಾ ಇದ್ರು. ಸೊ ಆಮೇಲೆ ನಾನು ಸ್ಕೂಲ್ಗೆ ಹೋಗೋ ಹುಡುಗ ಆಗಿದ್ದಾಗ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಅವರ ಖುಷಿಗೆ 9 ಬೇರೆ ಬೇರೆ ಜಾತಿಯ ನಾಯಿಗಳನ್ನ ಸಾಕಿದ್ರು ಮನೆಯಲ್ಲಿ ಪಂಜರದಲ್ಲಿ. ಆ 9 ನಾಯಿಗಳಿಗೆ ನಾನು 9 ಪೌಂಡ್ ಬ್ರೆಡ್ ನ ಪೇಪರ್ ಅಲ್ಲಿ ಸುತ್ತಿ ದಾರ ಸುತ್ಕೊಂಡು ಹೋಗಿ ತಗೊಂಡೋಗಿ ಕೊಟ್ಬಿಟ್ಟು ₹1.75 ಕೊಡ್ತಾ ಇದ್ರು. ಆ ₹1.75 ಸೈಕಲ್ ಅಲ್ಲಿ ಬಂದು ಚಾಮುಂಡಿಪುರಂ ಸರ್ಕಲ್ ಇದ್ದಂತ ಬ್ಯಾಂಕ್ ಕಟ್ಬಿಟ್ಟು ನಾ ಸ್ಕೂಲ್ಗೆ ಹೋಗ್ಬೇಕು. ಸೋ ನೈಸ್ ಸರ್, ಎಂತ ಮೆಮೊರಿ. ಆಮೇಲೆ ಎಲ್ರಿಗೂ ಅವಕಾಶ ಸಿಗಲ್ಲ. ಇಲ್ಲ ಸರ್. ಅಲ್ಲ, ನಿಜಕ್ಕೂ ಆ ಮಹಾರಾಜರು ಅವ್ರನ್ನೆಲ್ಲ ನಾನು ಇಷ್ಟು ದೂರದಲ್ಲಿ ನೋಡಿದೀನಿ ಸರ್. ಓಕೆ ಅಮ್ಮ, ಈಗ ನೀವು ಕುದಿ ಬಂದಿತ್ತು ಅಂತ ಎಲ್ಲ ಹಾಕಿದೀನಿ. ಅದು ಸ್ವಲ್ಪ ಫ್ರೈ ಆಗ್ಲಿ. ಈಗ ಕಬಾಬು ಅಲ್ಲಿದೆ ಆಗೋಯ್ತು ಅದ್ ಲೆಕ್ಕ. ಹೌದು, ಹೌದು. But ಇದೆಲ್ಲ ಏನಿದೆ? ಇವಾಗ ಮ್ಯಾಜಿಕ್ ಮಾಡ್ತೀರಾ ನೀವು ಅಂತ ನನಗೆ. ಇನ್ನೊಂದು ಬಾಣ್ಲಿ ಕೊಟ್ರೆ ನಾನು ಅದಕ್ಕೂ ಪ್ರಿಪೇರ್ ಮಾಡಿ. ಅಲ್ಲೇ ಇದೆ ನೋಡಿ, ಇನ್ನೊಂದು ಪ್ಯಾನ್ ಇದೆ, ತಗೊಳ್ಳಿ, ಅಲ್ಲಿ ತಗೊಳ್ಳಿ. ಸರ್, ನಿಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಸರ್? ಇದೆಲ್ಲ ಕೇಳಕ್ಕೇನೆ ಅದ್ಭುತವಾಗಿದೆ. ನಮ್ಮ ತಂದೆ ತಾಯಿ ನಾವು 5 ಜನ ಮಕ್ಕಳು, ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ 3 ಜನ ಮಕ್ಕಳು, 8 ಜನ ಮನೆ ಮಕ್ಕಳೇ ಆದ್ರು, ಅವ್ರ 4 ಜನ ಆದ್ರು. ನಮ್ಮ ಅತ್ತೆ ಇದ್ರು ಮನೆಯಲ್ಲಿ, ನಮ್ಮ ತಂದೆ ಅಕ್ಕ ಎಲ್ಲ ಹೆಲ್ಪ್ಗೆ. ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಇದ್ರು. ಇವ್ರಿಗೆಲ್ಲರಿಗೂ ಕೆಲಸ ಇತ್ತು ಸರ್, ಎಲ್ರಿಗೂ ಮನೆ ಕೆಲಸನೇ, ಹೊರಗಡೆ ನಾವೆಲ್ಲೂ ಹೋಗ್ತಾನು ಇರ್ಲಿಲ್ಲ. ನನಗೆ ಈ ಅಕಸ್ಮಾತ್ ಈ ರಂಗಭೂಮಿ ಬಂದಿದ್ದು ಕೂಡ ಅದು ಹಾಗೆ ಬೇಕರಿಯಿಂದಾನೆ. ನಮ್ ದಸರಾ ಎಕ್ಸಿಬಿಷನ್ ಅಲ್ಲಿ ನಮ್ದು ಬೇಕರಿ ಸ್ಟಾಲ್ ಇರೋದು. ಆಗ ದಸರಾ ಎಕ್ಸಿಬಿಷನ್ ಅಲ್ಲಿ ಕಲಾಕ್ಷೇತ್ರ ಅಂತ ಇರ್ತಿತ್ತು. ಅಲ್ಲಿ ದೊಡ್ಡ ಕಲಾವಿದರು, ಮಾಸ್ಟರ್ ಹಿರಣ್ಣಯ್ಯನವರು, ಗೋಗಿಯಾ ಪಾಷಾ, ಮೆಲೋಡಿ ಮೇಕರ್ಸ್, ಇವರೆಲ್ಲ ಬರೋರು. ಈ ಶೋಗಳೆಲ್ಲ ಬೆಂಗಳೂರಿನ ಪ್ರಭಾತ್ ಕಲಾವಿದರು, ಇವನ್ನೆಲ್ಲ ಮುಂದೆ ಕೂತ್ಕೊಂಡು ನಾವೆಲ್ಲ ನೋಡ್ತಾ ಇದ್ವಿ. ಫ್ರೀ ಇಂದ ಸರ್ ನಮ್ಗೆಲ್ಲ ಅಲ್ಲೆಲ್ಲ. ಈಗ ಅಡಿಗೆ ಹಂತಕ್ಕೆ ಬಂದಾಗ ಒಂದು ಕಡೆ ಕಬಾಬ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಅಮ್ಮ ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಅದಕ್ಕೆ ಎಣ್ಣೆ ಹಾಕೊಂಡಿದೀರಿ. ಹೌದು. ಈಗ ಏನ್ ಮಾಡ್ತೀರಿ? ಇಲ್ಲಿ ಈಗ ಎಲ್ಲ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕೊಂತೀರಿ ಇದೆಲ್ಲ? ಹೌದು.
ಬೆಳ್ಳುಳ್ಳಿ ಫಸ್ಟ್. ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಓಕೆ. ಒಂದ್ ಸ್ವಲ್ಪ ಗೋಡಂಬಿ, ಸಿಗ್ಬೇಕು ಬಾಯಿಗಿದು ಒಂದೊಂದು ಹೌದೌದು. ಚಿಕನ್ ಜೊತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪು, ಈರುಳ್ಳಿ ಸ್ವಲ್ಪ. ಈಗ ಅಲ್ಲಿ ಒಂದೊಂದೇ ಐಟಮ್ ಹಾಕಿ ಒಗ್ಗರಣೆ ಮಾಡ್ಕೊಂತ ಇದಾರೆ. ಈಗ ದಪ್ಪ ಮೆಣಸಿನ್ಕಾಯಿ 3 ಥರದ್ದು ಹಾಕೋಣ. ಈಗ Colourful ಆಗಿರುತ್ತೆ ನನಗೆ sir. ಏನ್ ಗೊತ್ತಾ ಸರ್ ಡೌಟ್, ಹಾ. ಕರಿ ಅಂತ ಮಾಡಿದಾಗ ಇದೆಲ್ಲ ಸರಿ, ಕಬಾಬ್ ಅಂತ ಮಾಡ್ರೆ ಎಂಡ್ ಆಫ್ ದ ಡೇ ಅದು ಒಂದ್ ಪೀಸ್ನೇ ಎತ್ಕೊಳ್ಳೋದು. ಹಾ. ಅದ್ ಜೊತೆ ಈ ದೊಡ್ಡ ಮೆಣಸಿನ್ಕಾಯಿ ಇದೆಲ್ಲ ಎಲ್ಲಿ ಯೂಸ್ ಇಲ್ಲ. ಅದು ತಿನ್ನುವಾಗ ನಿಮ್ಗೆ ಒಂದೊಂದು ದಪ್ಪ ಮೆಣಸಿನ್ಕಾಯಿ ಒಂದೊಂದು ಕಲರ್ದು, ಆ ಈರುಳ್ಳಿ ಒಂದೊಂದು ಚುಚ್ಕೊಂಡು, ಒಂದು ಆ ತರ ಗೋಡಂಬಿ combination. ತಿನ್ಕೊಂಡು. ಈ ಟೂತ್ ಪಿಕ್ ಅಲ್ಲಿ ಎಲ್ಲ ಚುಚ್ಕೊಂಡು ತಿನ್ನುವಾಗ ಅದು ಮಜಾ. ಟೂತ್ ಪಿಕ್. ಓಕೆ. ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ. ಇದು ಕಾಯಿ ಈರುಳ್ಳಿ ಎಲ್ಲ ಬೇಕಲ್ಲ, ಓಕೆ. ಹಾಗಾಗಿ ಇದು ಆಗ್ತಾ ಇದೆ. ಇನ್ನೊಂದ್ ಸ್ವಲ್ಪ ಇವಾಗ ಜೇನುತುಪ್ಪ ಎಲ್ಲಿ ಬಳಸ್ತೀರಾ ನೀವು ಕೊನೆಯಲ್ಲಿ ಕೊನೆಯಲ್ಲಿ. ಮಾಡುವಾಗ. ಆಹಾ, ಅದ್ರ ಮೇಲೆ ಯಾಕಂದ್ರೆ ಸುಮ್ನೆ ಕಬಾಬ್ ಒಂದೊಂದು ಹನಿ. ಜೇನುತುಪ್ಪ ಫ್ರೈ ಮಾಡೋದು ಅದೆಲ್ಲ ಮಾಡಬಾರ್ದು ಇಲ್ಲ, ಅಂತಾರಲ್ಲ, ಇಲ್ಲ, ಏನೋ ಇಲ್ಲ, ಪಾಯ್ಸನ್ ಇಲ್ಲ. ಆಗುತ್ತೆ ಹೌದು. ಅಂತ. ಇಲ್ಲ. ಮಾಡಲ್ಲ. ಇಲ್ಲ. ಈಗ ಇದಾಗಿದೆ, ತಕ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ, ಯಾಕಂದ್ರೆ ಆ ಕಲರ್ ರೆಡ್ಡಿಶ್ ಆಗಿ ಬಂದಿದೆ. ಹೌದು. ಹೌದು. ಓಕೆ. ಈಗ ಇದಕ್ಕೆ ಸ್ವಲ್ಪ ಎಳ್ಳು ಹಾಕೋಣ. ಮೊದ್ಲೇ ಎಳ್ಳು ಹಾಕ್ಬಿಟ್ರೆ ಸೀದೋಗುತ್ತೆ. ಸೀದೋಗುತ್ತಲ್ಲ. ಓ, ಅದಕ್ಕೆ ಆಮೇಲೆ ಎಳ್ಳು ಇಷ್ಟು ಲೇಟ್ ಆಗಿ. ಓಕೆ. ಬೇಕಾದ್ರೆ ಇದಕ್ಕೆ ಸೋಯಾ ಸಾಸ್ ಎಲ್ಲ ಹಾಕ್ತಾರೆ, ಬಟ್ ಬೇಡ ಅಂತ ಹೇಳಿ ನಾನು ಹೆವಿ ಹಾಕಲ್ಲ. ಆಗ್ಬಿಡುತ್ತೆ ಸರ್ ಅದು. ಎಳ್ಳು ಹಾಕಿದ್ರೆ ಅದು ಫ್ಲೇವರ್ ಬರ್ಲಿ ಅಂತನಾ, ಅಥವಾ ಹೌದು, ಅದೆಲ್ಲ flavor. ನೋಡಕ್ ಚೆನ್ನಾಗಿರ್ಲಿ ಅಂತನಾ? ಇಲ್ಲ, ಫ್ಲೇವರು ಅದು ಹೆಲ್ತ್ಗೂ ಒಳ್ಳೇದು ಎಳ್ಳು. ಓಕೆ. ಹಾ. ಫ್ಲೇವರ್ ಫ್ಲೇವರ್ ಇರುತ್ತೆ, ಹಾಕಿದ್ಮೇಲೆ ಅದು ಈಗ ಗಾರ್ನಿಶಿಂಗ್ ತರ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಕ್ಕೂ ಚೆನ್ನಾಗಿರುತ್ತೆ. ಓಕೆ. ಇವಾಗ ಈ ಚಿಕನ್ ಇದಕ್ಕೆ ಹಾಕ್ಬಿಡ್ತೇನೆ. ಸೊ ಇದು ಬೆಂದಿದೆ. ಇವಾಗ ಚಿಕನು ಬೆಂದಿರೋದ್ರಿಂದ ಓಕೆ. ತುಂಬಾ ಫ್ರೈ ಏನ್ ಮಾಡೋದು ಬೇಕಾಗಲ್ಲ, ಜಸ್ಟ್ 1-2 ನಿಮಿಷ ಅಷ್ಟೇ. ಆಗೋಯ್ತಮ್ಮ ಅದು. ಆಯ್ತು. ಮತ್ತೆ ಈರುಳ್ಳಿ ಇದು ಆಮೇಲೆ ಹಾಕ್ತೀನಿ ಓ, ಅದು. ಅದು ಆಮೇಲೆ ಇನ್ನೂ ಇದೆಯಾ ಅದು? ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ಹನಿ ಹಾಕ್ತಾ ಇದ್ದೀನಿ. ಆಫ್ ಮಾಡಿದ್ಮೇಲೆ ಹೌದು, ಅಂದ್ರೆ ಹೌದು. ಬಿಸಿ ಇರುತ್ತಲ್ಲ, ಹನಿ ಪರವಾಗಿಲ್ಲ. ತೊಂದ್ರೆ. ಹಾಕ್ಬೋದು. ಸೊ ಅದೇ ಬೆಂಕಿ ಅಂದ್ರೆ ಉರಿತಾ ಇರಬೇಕಾದ್ರೆ ಹನಿ ಹಾಕಬಾರ್ದು. ಆಫ್ ಮಾಡಿದ ಮೇಲೆ ಅದು ಏನಿದೆ ಆ ಒಂದು ಕಬಾಬ್ ಅಥವಾ ಮಸಾಲೆ ಅದ್ರ ಮೇಲೆ ಹನಿ ಹಾಕ್ಬೋದು. ಹೌದು. ಓಕೆ. ಹಾಕಿ 1 ಸರ್ವಿಂಗ್ ಬೌಲ್ ಕೊಡಿ. ಮೇಲೆ ಈರುಳ್ಳಿ ಹಾಕ್ಬಿಡೋಣ. ನೋಡ್ತಿದ್ದಂಗೆ ಮಾತಾಡ್ಕೊಂತಾನೆ ಹಾಗೇನೆ ಎಷ್ಟು ಬೇಗ ಕ್ವಿಕ್ ಆಗಿ ಹನಿ ಕಬಾಬ್ ನ ಮಾಡಿದ್ರು ಅಂತಂದ್ರೆ ನಾನು ಹೇಳಕ್ಕೆ ಆಗಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಸೊ ಹನಿ ಕಬಾಬ್ ರೆಡಿ ಇದೆ. ಇದನ್ನ ಗಂಡ ಹೆಂಡ್ತಿರನು ವಾಟ್ ಹನಿ ಅಂತಾರಲ್ಲ, ಹಂಗೆ ಕಬಾಬ್ಸ್ ಕಿಚನ್ ಅಲ್ಲಿ ಈ ಹನಿ ಮಾಡಿರೋದನ್ನ ಇವಾಗ ನೀವು ತಿನ್ಸಿ. ಆಸ್ ಯೂಶುವಲ್ ದೇವರಾಣೆ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ. ನೋಡಿ ಇಲ್ಲಿ ಮಕ್ಕಳಿಗೋಸ್ಕರ ಅಂತ ನೀವು ಹೇಳದ್ಮೇಲೆ ಹೌದು. ಈಗ ಪೇರೆಂಟ್ಸ್ ಎಲ್ಲ ಕೆಲವರು ಕಾಯ್ತಾ ಇರ್ತಾರೆ. ಹಾಗೆ ಈ ಬಿಸಿ ಬಿಸಿಯಾದಂತ ಹನಿ ಕಬಾಬ್ ಏನಿದೆ, ಇದಕ್ಕೆ ಬೇಕಾಗುವ ಸಾಮಗ್ರಿ, ಇದು ಮಾಡುವ ವಿಧಾನ ಈ ರೀತಿ ಇದೆ, ನೋಡ್ಕೊಂಡ್ ಬನ್ನಿ. ಹನಿ ಚಿಕನ್ ಕಬಾಬ್ ಮಾಡುವ ವಿಧಾನ. ಮೊದಲಿಗೆ ಚಿಕನ್ ತೆಗೆದುಕೊಂಡು ಉಪ್ಪು, ನಿಂಬೆ ರಸ, ಕಬಾಬ್ ಪೌಡರ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೌಡರ್ ಹಾಗೂ ಕಲಸಿಕೊಂಡು ಮ್ಯಾರಿನೇಷನ್ ಮಾಡಿ 30 ನಿಮಿಷಗಳ ಕಾಲ ಬಿಡಿ. ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಕೊಂಡು ಮ್ಯಾರಿನೇಟ್ ಆದಂತಹ ಚಿಕನ್ ಕರೆದುಕೊಳ್ಳಿ. ನಂತರ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಗೋಡಂಬಿ, ಕರಿಬೇವು ಸೊಪ್ಪು, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಫ್ರೈ ಮಾಡಿಕೊಂಡು ಎಳ್ಳನ್ನು ಹಾಕಿಕೊಳ್ಳಿ. ನಂತರ ಚಿಕನ್ ಕಬಾಬ್ ಸೇರಿಸಿಕೊಂಡು ಫ್ರೈ ಮಾಡಿಕೊಳ್ಳಿ. ಸ್ಟವ್ ಆಫ್ ಮಾಡಿಕೊಂಡು ಫ್ರೈ ಮಾಡಿಕೊಂಡಂತಹ ಚಿಕನ್ಗೆ ಹನಿಯನ್ನು ಸೇರಿಸಿಕೊಂಡರೆ ಹನಿ ಚಿಕನ್ ಕಬಾಬ್ ರೆಡಿ. ಏನ್ ಫಾಸ್ಟ್ ಆಗಿ 2 ಮಿನಿಟ್ಸ್ ಅಲ್ಲಿ ನೂಡಲ್ಸ್ ಮಾಡೋದ್ ನೋಡಿದೀನಿ, 2 ಮಿನಿಟ್ಸ್ ಅಲ್ಲಿ ಕಬಾಬ್ ಮಾಡ್ಬಿಟ್ರಿ ನೀವು. ಇದೇ ಜೋಶ್ ಅಲ್ಲಿ ಈಗ ಮೇಡಮ್ ಇಷ್ಟ ಚೆನ್ನಾಗಿ ಒಂದು ಡಿಶ್ ಮಾಡಿದ್ದಾರೆ. ಹೌದು. ಅವ್ರು ಹೊಗಳ್ತಾನೋ ಅಥವಾ ಅವ್ರಿಗೆ ಮ್ಯಾಚ್ ಆಗೋ ತರದ್ ಒಂದು ಪದ ಬಿಡಿ ನೋಡೋಣ. ಹೇಳು ಸಖಿ ಹೇಳೆ ಆ ಹೆಸರನು, ನನ್ನಿ ಕಿವಿಗಳಲ್ಲಿ ಮಿಡಿಬುದು ಯಾವುದೋ ಮಧುರ ಗಾನವದು ನನ್ನೆದೆ ವೀಣೆಯಲ್ಲಿ. ಹೇಳು ಸಖಿ ವಸಂತದೆಲ್ಲರಲ್ಲಿ, ಬನದ ದಾರಿಯಲ್ಲಿ ತೇಲಿ ಬರುವ ಹೆಸರು, ವಿರಹಿ ವಿಹಂಗಮ ಗೀತೆ
ಎದೆಯಲ್ಲಿ ಸುಮಗಲ್ದದ ಉಸಿರು. ಹೇಳು ಸಖಿ ಹೇಳು ಸಖಿ ಹೇಳು ಸಖಿ. ಹೇಳ್ಬಿಡಿ ಐ ಲವ್ ಯು ಅಂತ. ಐ ಲವ್ ಯು. ಓಕೆ, ಸೂಪರ್. ನಿಮ್ಮ ಲವ್ ಸ್ಟೋರಿಯಲ್ಲಿ ಒಂದು ನೀವು ರಿಲೇಟಿವ್ಸ್ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಇದೆ. ಹೆಂಗ್ ಒಪ್ಸಿದ್ರಿ? ಮದುವೆ ಹೆಂಗಾಯ್ತು? ನಮ್ ತಾಯಿಗೆ ಇಷ್ಟ ಇರ್ಲಿಲ್ಲ. ಅಯ್ಯೋ ಭಗವಂತ. ಬೇರೆ 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 ಯಾರನ್ನ ನೋಡ್ತಾವ್ರೆ, ನಾನು ಒಲ್ಲೆ. ಆಮೇಲೆ ನಮ್ಮ ಚಿಕ್ಕಮ್ಮನ ಮಗಳು ಬಂದಿದ್ಲು ವಸಂತ ಅಂತ, ಅವಳ ಹತ್ರ ಹೇಳ್ಬಿಟ್ಟೆ, ಅವಳ ಮದ್ವೆ ಆಯ್ತೀನಿ ನಾನು, ಹೇಳಕ್ ಹೇಳ್ಬಾರ್ದು ಎಲ್ಲಿ ಅಂದ್ಬಿಟ್ಟು. ಆಗ ನನ್ನ ಹತ್ರ ಸುವೇಗ ಸ್ಕೂಟಿ ಇತ್ತು ಸರ್. ಸುವೇಗ ಸುವೇಗ ಕೊಡ್ತಿದ್ರು ನಮ್ಮ ತಂದೆ. ಬಹಳ ಸ್ಟೈಲ್ ಮಾಡು ಸರ್, ಬೆಲ್ ಬಾಟಮ್. ನಾನು ಇಲ್ಲಿದ್ದೆ, ನನ್ನ ಪ್ಯಾಂಟ್ ಅಲ್ಲಿ ಮುಗಿಯೋದು. ಎಲ್ಲಾಯ್ತು ಸರ್ ಮದುವೆ? ಹೆಂಗಾಯ್ತು? ಇವ್ರ ಮನೆಯಲ್ಲೇ ಮಾಡ್ಕೊಟ್ರು ಸರ್. ಇವ್ರ ಮನೆ ರಾಜಮಾಲ್ಗುಟ್ಟಲ್ಲಿ ಒಂದು ವಟಾರ. ಇವ್ರ ತಂದೆ ಬಹಳ ಕಮ್ಮಿ ಖರ್ಚಲ್ಲಿ ಮದುವೆ ಮಾಡೋದು ಸರ್. ನಂದು ಕೋಟ್ಯಾಂತರ ರೂಪಾಯಿ ಖರ್ಚಾಗೋಯ್ತು ಸರ್. ಹೆಂಗೆ ಸರ್? ಇಡೀ ಬೆಂಗಳೂರಿನ ಸೋಪಾಗಿ ತೊಳಸಿದ್ದೆ ಸರ್. ಏನು ಅರ್ಥ ಆಗಂಗ್ ಹೇಳಿ ಸ್ವಾಮಿ. ಎರಡು ಮದುವೆ ಆಯ್ತಾ? ರೋಡ್ಗಳು ಪಳ 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 ಹೊಳಿತಿತ್ತು. ನನ್ ಮದುವೆ ಇವತ್ತು ಸರ್ 10ನೇ ತಾರೀಕು. 11ನೇ ತಾರೀಕಿಂದ ಬೆಂಗಳೂರಲ್ಲಿ ಸಾರ್ಕ್ ಸಮ್ಮೇಳನ. ರಾಜೀವ್ ಗಾಂಧಿ ಎಲ್ಲ ಇಲ್ಲೇ ಓಡಾಡ್ತಿದ್ರು ಸರ್. ನೀಟ್ ಮಾಡಿದ್ರು ಸರ್ ಬೆಂಗಳೂರು. ಅದು ನಿಮ್ಮ ಮದುವೆಗೆ ಅಂತ ರೆಡಿ ಆಗೋಯ್ತು. ಹೇಳ್ತಿದ್ದೇನೆ ಎಲ್ರಿಗೂ, ಬೆಂಗಳೂರು ರೆಡಿ ಮಾಡ್ತೀನಿ ಬನ್ನಿ. ಫೈನ್ 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 ಹಾಗಂತ ಇವ್ರು ಹೇಳ್ತಾರೆ. ಆದ್ರೆ ಜುಗ್ಗ ಅಂದ್ರೆ ಜುಗ್ಗ. ಒಂದು 10 ರೂಪಾಯಿ ಸ್ಟೋರಿ ಇದೆ ನನ್ ಮದ್ವೆ ಆದಾಗ. ಹೇಳಿ ಹೇಳಿ ದಯವಿಟ್ಟು. ಅದು ಒಪ್ಪಿ ಸ್ವಲ್ಪ ಗೊತ್ತಾಯ್ತು, ಅತ್ತೆಗೆ ಇಷ್ಟ ಆಗ್ಲಿಲ್ಲ. ನಾನು ಹೇಳಿದ್ನಲ್ಲ, ಒಂದ್ 2 ವರ್ಷ ಗ್ಯಾಪ್ ಇತ್ತು ಸಣ್ಣ ಪುಟ್ಟ ಕಾರಣದಿಂದ ಅಂತ. ಅಷ್ಟೊತ್ತಿಗೆ ನಮ್ಮ ಅತ್ತೆಗೆ ಮನ್ಸೇ ಇರ್ಲಿಲ್ಲ ನನ್ನ ಮಾಡ್ಕೊಳಕ್ಕೆ. ಮೊದ್ಲಾಗಿ ನಮಗೂ ಆಸೆ ಇರ್ಲಿಲ್ಲ. ನೋಡ್ತಾ ಇದ್ವಿ, ಬರ್ತಾ ಇದ್ವಿ, ಹೋಗ್ತಿದ್ವಿ ಅಷ್ಟೇ. ಜಾಸ್ತಿ ಮನ್ಸಿಗೆ ಆತರ ಅನ್ಕೊಂಡೇ ಇರ್ಲಿಲ್ಲ ನಾವು. ಆಮೇಲೆ ಒಮ್ಮೆ ಇವ್ರು ಕೇಳಿದ್ರು. ಆಮೇಲೆ ನಮ್ಮ ಇನ್ನೊಬ್ರು ಅತ್ತೆ ಮಾವ ಇದ್ರು, ಕೃಷ್ಣಾಜಿರಾವ್ ಅಂತ. ಅವರು ಇಲ್ಲ ಈಗ. ಅವರು ನನ್ನ ಬಗ್ಗೆ ಬಹಳ ಗೌರವ ಅವರಿಗೆ. ಅವಾಗ ಏನಾಗಿದೆ ನಮ್ಮ ಭಾಗ್ಯಮ್ಮ ಅಷ್ಟು ಚೆನ್ನಾಗೆಲ್ಲ ಮಾಡುತ್ತೆ, ಕೆಲಸ ಎಲ್ಲ ಮಾಡುತ್ತೆ, ನೀವ್ ಯಾಕೆ ಮಾಡ್ಕೊಳಲ್ಲ ಅಂತ ಅವರೇ ನನಗೆ ತುಂಬಾ ಹೇಳಿ ಮಾಡಿ ನಮ್ಮ ಅತ್ತೆಗೆ ಒಪ್ಸಿ, ಆಮೇಲೆ ಇವಾಗ ಅವರು ಇಷ್ಟಪಡ್ತಾ ಇದಾರಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳಿ ನನಗೆ ವಾರಕ್ಕೆ 5 ರೂಪಾಯಿ ಸರ್ ಕೊಡ್ತಿದ್ವಿ ಕೂಲಿ. ಅದರಲ್ಲೇ ನಾವು ಭಾನುವಾರ ಆಫ್ ತಗೊಳ್ವಿ, ರಜಾ ಕೊಡೋರು ಭಾನುವಾರ. ಆಮೇಲೆ ಕತೆ ಕೇಳಿ ಸರ್. ಮದ್ವೆ ಆಗಿ ನಾವೊಮ್ಮೆ ಹೋಗ್ತಾ ಇದ್ದಿದ್ದು 3-4 ತಿಂಗಳು ಒಂದ್ಸತಿ ಸಿಟಿಗೆ ಕರ್ಕೊಂಡು ಹೋಗೋರು. ಅದು 1 ಅವರ್ ಕರ್ಕೊಂಡು ಹೋಗೋರು ಅಷ್ಟೇ. ಹೋದ್ವಾ ಶಿವ ಬಂದ್ವಾ ಶಿವ ಅಷ್ಟೇ. ಏನ್ ತಿನ್ನೋ ಹಾಗಿಲ್ಲ, ದುಡ್ಡೇ ಇಲ್ವಲ್ಲ, ಎಲ್ಲಿಂದ ತಿನ್ನೋದು? ಸರಿ, ಇವ್ರ ಅಣ್ಣಂದಿರೆಲ್ಲ ಹೆಂಡತಿದಿನ ಹೊರಗಡೆ ಕರ್ಕೊಂಡು ಹೋದ್ರೆ ಅವರೆಲ್ಲ ಚೆನ್ನಾಗಿ ಹೋಟ್ಲಲ್ಲಿ ತಿನ್ಕೊಂಡು ಬರ್ತಾ ಒಂದೊಂದು ಸ್ವೀಟ್ ಬಾಕ್ಸ್ ಎಲ್ಲ ತರೋರು. ಸೊ ನಾವು ಬೇಜಾರಾಗ್ತಿತ್ತು ಆಗ. ಅವಾಗ ಸುಮ್ನಾಗ್ಬಿಡ್ತಾ ಇದ್ವಿ. ಕೊನೆಗೂ ಅದ್ರಲ್ಲೂ ನಾವು ತೃಪ್ತಿ ಪಡ್ತಾ ಇದ್ವಿ. ಹೊರಗಡೆ ಸಿಟಿ ಕರ್ಕೊಂಡು ಹೋಗ್ತಾ ಇದ್ರು. ಅರಮನೆ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು, ಅಲ್ಲಿ ಅರಮನೆ ಹತ್ರನೇ ಅವಾಗ ಹೊಸದಾಗೆ ಪಾನಿಪುರಿ ಎಲ್ಲ ಮಾಡ್ತಾ ಇದ್ದಿದ್ದು. ಇಬ್ರು ಒಂದೊಂದು ಪಾನಿಪುರಿ ತಿಂತಾ ಇದ್ವಿ ನಾವು. ಅದು 1.5 ರೂಪಾಯಿ ಒಂದೊಂದು ಅಷ್ಟೇ. ಅಲ್ಲಿಗೆ 10 ರೂಪಾಯಿ ಲೆಕ್ಕ ನೀವೇ ಹಾಕೊಳ್ಳಿ ಆಯ್ತಾ. ಇನ್ನೊಂದ್ ಸ್ವಲ್ಪ ದೂರ ಹೋದ್ರೆ ಈ ಮೇವಾಡ್ ಅಂತ ಐಸ್ ಕ್ರೀಮ್ ಇಟ್ಕೊಂಡಿರೋನು, ಅದು 1 ರೂಪಾಯಿ. ಇವ್ರಿಗೆ ಸಿಹಿ ಅಂದ್ರೆ ಬಹಳ ಇಷ್ಟ. ಇವ್ರು ಇನ್ನೊಂದು ಎಕ್ಸ್ಟ್ರಾ ತಿನ್ನೋರು. 6 ರೂಪಾಯಿ ಆಯ್ತು. 6 ರೂಪಾಯಿ ಅವಾಗ ಅಷ್ಟೇ ನಮ್ದು ಸಿಟಿ ಯೋಜನೆ ಎಲ್ಲ. 4 ರೂಪಾಯಿ ಇಟ್ಕೊಂಡ್ ಬರ್ತಾ ಇದ್ವಿ. ಮನೆಗ್ ಬಂದು ಏನಿರ್ತಾ ಇತ್ತು ಮನೇಲಿ ಊಟ ಮಾಡ್ಕೊಂಡು, ನಾವು ಫಾರ್ಮ್ ಹೌಸ್ ಅಲ್ಲಿ ಇವರು ವಾಸ ಇದ್ದಿದ್ದು. ಆ 4 ರೂಪಾಯಿ ಉಳಿದದನ್ನ ಹೋಗುವಾಗ ನಾವು ಅಲ್ಲಿ ಒಂದು ಬಾಬು ಅಂಗಡಿ ಅಂತ ಒಂದಿತ್ತು, ಅಲ್ಲಿ 2 ರೂಪಾಯಿಗೆ ಬಾಳೆಹಣ್ಣು ತಗೊಳ್ತಾ ಇದ್ವಿ. 4 ಬಾಳೆಹಣ್ಣು ಕೊಡ್ತಾ ಇದ್ರು. ಅವಾಗಿಂದ ಬಹಳ ತಿನ್ಕೋತಾ ಇವ್ರು. 6, 2, 8 ಆಯ್ತು. ಇನ್ನ 2 ರೂಪಾಯಿ ಇತ್ತಲ್ಲ, ಇನ್ನು 1 ರೂಪಾಯಿ ಹಾಲ್ಕವ ಅಂತ ಸಿಗುತ್ತೆ, ಇವತ್ತಿಗೂ ಸಿಗುತ್ತೆ. 1 ರೂಪಾಯಿ ಇದೆ. 1 ರೂಪಾಯಿನಲ್ಲಿ ಎಲೆ ಅಡಿಕೆ ತಗೊಳ್ತಾ ಇದ್ವಿ. ಎಲೆ ಅಡಿಕೆ ತಗೊಂಡು ದಿನ ಎಲೆ ಅಡಿಕೆ ತಿಂತಾ ಇದ್ವಿ. ಅವಾಗ ಇವರು ಮೇರಾ ನಮ್ ಜೋಕರ್ದು ಹಾಡು ತುಂಬಾ ಚೆನ್ನಾಗಿ ಹಾಡ್ತಾರೆ ಇವ್ರು. ಅವಾಗ ಆ ಹಾಡನ್ನ ಕೇಳುವಾಗ ತುಂಬಾ ಸಂತೋಷ ಆಗ್ತಾ ಇತ್ತು ನನ್ಗೆ. ಅಷ್ಟೇ ನಮ್ ಸೌಭಾಗ್ಯ. 65 ಪೈಸಾ ಸರ್. ಗಂಧದ ಗುಡಿ, ನಾಗರಾಹು ಇದೆಲ್ಲ ನೋಡಿದ್ದೆ 65 ಪೈಸಕ್ಕೆ ನಾವು. 65 ಪೈಸಾ 1 ರೂಪಾಯಿ ಇದ್ಬಿಟ್ರೆ ರಾಜ ಸರ್. ಈಗ ನಿಮ್ಮ ಇಡೀ ಲವ್ ಸ್ಟೋರಿಲಿ 60 ಪೈಸಕ್ಕೆ ನೀವು ಸಿನಿಮಾಗಳು ನೋಡ್ತಾ ಇದ್ದು ನನಗೆ ಖುಷಿ ಕೊಡ್ತು. ಅದ್ರ ಜೊತೆ ಇದೆಲ್ಲ 10 ರೂಪಾಯಿ ಎಲ್ಲ ತಿನ್ಕೊಂಡ್ ಬರ್ತಾ ಇದ್ದು. ಈ ವಿಷಯ ಹೇಳ್ತಾ ಹೇಳ್ತಾ ಅಮ್ಮ ಎಮೋಷನ್ ಆಗ್ಬಿಟ್ರು, ಕಣ್ಣೀರ್ ಹಾಕೋದು. ನನಗೆ ನಮ್ ಶೋಲ್ ಬಂದ್ಮೇಲೆ ನಗ್ನಗ್ತಾ ಇರ್ಬೇಕು. ನೀವು ಅವತ್ತು ಪಿಕ್ಚರ್ ನೋಡಿದ್ದಲ್ಲ, ಇವತ್ತು ನಿಮಗ್ ನಾವು ಸಪರೇಟ್ ಪಿಕ್ಚರ್ ತೋರಿಸ್ತೀವಿ. ಓಕೆನಾ? ಈ ಆಟದ ಹೆಸರು ಚಿತ್ರ ವಿಚಿತ್ರ ಅಂತ. ಏನಂದ್ರೆ ಬೇರೆ ಬೇರೆ ಫೋಟೋಗಳು ಬರುತ್ತೆ. ಆ ಫೋಟೋದೆಲ್ಲ ಜೋಡಿಸಿದ್ರೆ ನಿಮ್ಗೆ ಏನೋ ಒಂದು ಸಿನಿಮಾ ಹೆಸರು ಕ್ಲೂ ಅದ್ರೊಳಗೆ ಇರುತ್ತೆ, ನೀವು ಕಣ್ಣಿಡಿಬೇಕು. ಓಕೆನಾ? ಬರ್ಲಿ ಕ್ಲೂ. ಅವ್ರು ಯಾರು ಆರ್ಟಿಸ್ಟ್? ಪ್ರೇಮ. ಪ್ರೇಮ ಪಕ್ಕದಲ್ಲಿರೋದೇನು? ಭೂಮಿ. ಭೂಮಿ. ಭೂಮಿ ಏನದು? ನಮ್ಗೇನದು? ಪ್ರೇಮ ಭೂಮಿನ ಅಲ್ಲ. ಅತಳ ವಿತಳ ಸುತಳ ಪಾತಾಳ ಅಂತೆಲ್ಲ ಅಂದಾಗ ಭೂಮಿಗೆ ಏನಂತಾರೆ? ಪಾತಾಳ ಕೆಳಗೊಟ್ಟೋಯ್ತು. ಅತಳ ಲೋಕ, ವಿತಳ ಲೋಕ, ಸುತಳ ಲೋಕ, ಇದ್ಯಾವ ಲೋಕ? ಪ್ರೇಮಲೋಕ. ಪ್ರೇಮಲೋಕ. ಓಕೆ, ಆನ್ಸರ್ ನೋಡೋಣ. ಓಕೆ, ಮುಂದಿನ ಕ್ಲೂ.
ನೋಡಿ ಇದು ತುಂಬಾ ಚೆನ್ನಾಗಿದೆ. ಫಸ್ಟ್ ಏನದು ಏನ್ ಬಿಸ್ಕೆಟ್? ಇವಾಗ ಮೆಟಲ್ಗಳು ಬಂದಾಗ ಬಿಸ್ಕೆಟ್ ರೂಪದಲ್ಲೇ ಬರೋದು ಅದು ಫಸ್ಟ್. Gold ಆಮೇಲೆ biscuit? ಹಾ ಗೋಲ್ಡ್ ಅಲ್ಲ, ಅದು ಗೋಲ್ಡ್ ಕಲರ್ ಇದೆಯಾ ಅದು? ಇಲ್ಲ, silver. ಹಾ, ಮದ್ವೆ ಆದ್ಮೇಲೆ ಕಾಲ್ಗೆ ಹಾಕೋದು ಬೇರೆ. ಕಾಲುಂಗುರ. ಆಯ್ತು. ಈ ಕಡೆ ಇರೋದೇನಿದು ಐಟಮ್? ಬೆಳ್ಳಿ ಕಾಲುಂಗುರ. ಬೆಳ್ಳಿ ಕಾಲುಂಗುರ. ನೋಡೋಣ ಉತ್ತರ. ಬೆಳ್ಳಿ ಕಾಲುಂಗುರ. ಓಕೆ, ಮುಂದಿಂದು ಇದಂತೂ ಸೂಪರ್ ಸರ್ ಇದು. ಆಪರೇಷನ್. ಹಾ. ಆಪರೇಷನ್ ಡೈಮಂಡ್ ರಾಕೆಟ್. ಅಬ್ಬಾ ಹೆಂಗ್ ಬಂತು ನೋಡಿ ಕರೆಕ್ಟ್ ಆಗಿ. ಬರ್ಲಿ. ಆಪರೇಷನ್ ಡೈಮಂಡ್ ರಾಕೆಟ್ ಕರೆಕ್ಟಾ? ಲಾಸ್ಟ್ ಸರ್ ಇದು. ಅಶ್ವಥ್ ಕುವೆಂಪು ಸರ್. ಓಕೆ, ದರ್ಶನ್ ಕೊನೆಯಲ್ಲಿ ಇದು ಬಹಳ ಚೆನ್ನಾಗಿದೆ ಸರ್ ಇದು. ರಾಮಾಯಣ ದರ್ಶನ ಅಲ್ಲ ಸರ್, ಕವಿ ಅವರು. ಹೌದು. ಕವಿ. ನೆಕ್ಸ್ಟ್ ಎರಡನೇದೇನ್ ಸರ್? ಅದು ಕಲ್ಲು ಸ್ಟೋನ್. ಅದಕ್ಕೆ ಇನ್ನೊಂದ್ ಏನಂತಾರೆ? ಹರಳು. ಓಕೆ, ಅದನ್ನ ಬಿಡಿ. ನೆಕ್ಸ್ಟ್ ಮುಂದೆ ಯಾವ ಫೋಟೋ ಇದೆ ದೇವಿದು? ದುರ್ಗಿ. ದುರ್ಗಿ. ಅದಕ್ಕೆ ಇನ್ನೊಂದ್ ಹೆಸರು? ಕಾಳಿ. ಓಕೆ, ಇವಾಗ ಕಾಳಿ ನಿಮ್ಗೆ ಎರಡು ದರ್ಶನ. ಕಾಳಿ ದರ್ಶನ ಆಯ್ತು. ಫಸ್ಟ್ ಕವಿ ಸಿಕ್ತು. ಕವಿರತ್ನ ಕಾಳಿದಾಸ. ಕವಿರತ್ನ ಕಾಳಿದಾಸ. ಹೌದು. ಇವಾಗ ಅದನ್ನ ದಾಸ. ನೋಡೋಣ ಉತ್ತರ. ದಾಸ ಪಿಕ್ಚರ್. ದಾಸ ಪಿಕ್ಚರ್. ಕರೆಕ್ಟ್. ಇಷ್ಟು ಚೆನ್ನಾಗಿ ಆಡಿದ್ರಿ, ಈಗ ನಗ್ನಗ್ತಾ ಇದೀವಿ. ಇದೇ ಖುಷಿಲಿ ಈಗ ಸರ್ ನೀವು ಮೇಡಮ್ ಏನ್ ಮಾಡ್ಕೊಡ್ತೀರಾ? ನಾನು ಸರ್, ನಮ್ಮ ಮರಾಠರಲ್ಲಿ ಒಂದು ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಒಂದು ಡ್ರಿಂಕ್ ಮಾಡ್ತಾರೆ. ಅದು ಹಾಲಲ್ಲಿ. ಹೋಗೋಣ ಕಿಚನ್ಗೆ. ಬನ್ನಿ ಬನ್ನಿ, ಹಂಗೆ ಬನ್ನಿ ಪ್ಲೀಸ್. ಈ ಡಿಶ್ಗೆ ಒಂದು ಹೆಸರು ಹೇಳ್ಬಿಡಿ ಸರ್ ಫಸ್ಟ್, ಇದು ಎಲ್ಲಿಂದ ಅಂತ. ಡಿಶ್ ಹೆಸರು ಬಂದು ಹರೀರಾ. ಹರೀರಾ. ಓಕೆ. ಮೈನ್ ಇಂಗ್ರೀಡಿಯಂಟ್ ಬೇಕಾಗಿರೋದು ಹಾಲು. ನೀವು ಮೈನ್ ಡಿಶ್ ಹಾಲು ಅಂದ್ರೆ ಹೌದು. ಆರೋಗ್ಯ ಮಿಲ್ಕ್ ಇಲ್ಲಿದೆ. ಆಮೇಲೆ ಕೊಬ್ಬರಿ ಗಿಟಕನ್ನ ತುರಿದು ಆ ಕಪ್ಪು ಭಾಗ ಮಿಕ್ಸ್ ಮಾಡಿದೆ, ಬರೀ ಬಿಳಿ ಭಾಗ ತುರಿದು ಮಿಕ್ಸಿಗೆ ಹಾಕಿ ಅದು ಸ್ವಲ್ಪ ನೀರ್ ಹಾಕಿ ಮಿಕ್ಸಿ ಮಾಡ್ಕೊಂಡು ಅದನ್ನ ಹಿಂಡು ತೆಗೆದಿರುವಂತ ಹಾಲು. ತೆಂಗಿನಕಾಯಿ ಹಾಲಿದು ಇದು. ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯಂಟ್ ಸರ್ ಹಾಲು, ತೆಂಗಿನಕಾಯಿ ಹಾಲು, ಕೆಂಪು ಕಲ್ಲು ಸಕ್ಕರೆ. ಕೆಂಪು ಕಲ್ ಸಕ್ಕರೆ ಸ್ವಲ್ಪ ನೀರಲ್ಲಿ ಉಣಿ ಹಾಕೊಂಡಿದ್ದೀನಿ, ಅದಂದ್ರೆ ಕರಗುತ್ತೆ ಬೇಗ. ಓಕೆ ಓಕೆ ಓಕೆ. ಕೆಂಪು ಕಲ್ ಸಕ್ಕರೆ ಎಷ್ಟೊತ್ತು ನೆನೆ ಹಾಕ್ಬೇಕು ಸರ್ ಇದು? ಒಂದು 15-20 ನಿಮಿಷ ನೆನೆ ಹಾಕಿದ್ರೆ ಸಾಕು, ಕರಗೋಗುತ್ತೆ. 15-20 ನಿಮಿಷ ಹೌದು. ಮುಂಚೆ ಹಾಕ್ಬಿಟ್ರೆ ಆಯ್ತು. ಓಕೆ. ಇದು ಗೋಡಂಬಿ, ಬಾದಾಮಿ, ಯಾಲಕ್ಕಿ, ಗಸಗಸೆ ಇಷ್ಟೇ ಸರ್ ಇದಕ್ಕೆ ಬೇಕಾಗಿರೋದು. ಈಗ ಈ ಗೋಡಂಬಿ, ಬಾದಾಮಿ, ಗಸಗಸೆ, ಯಾಲಕ್ಕಿ ಹಾಕ್ಬಿಟ್ಟು ಒಂದು ಪೇಸ್ಟ್ ಮಾಡ್ಕೋಣ ಸರ್. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ತೀರಾ? ಎಸ್ ಸರ್, ತಗೊಳ್ಳಿ ಸರ್, ಅಲ್ಲಿದೆ ನೋಡಿ ಸರ್ ಅಲ್ಲಿ. ಬಾದಾಮಿ, ಗೋಡಂಬಿ, ಎಸ್ ಸರ್, ಯಾಲಕ್ಕಿ, ಹುರಿದಿರುವ ಗಸಗಸೆ ಅದೊಂದು ಪೇಸ್ಟ್ ಮಾಡ್ಕೊಂಬಿಡಮ್ಮ. ಸ್ವಲ್ಪ ನೀರು ಹಾಕಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಇದು ಕಲ್ಸಕ್ರೆನ ಬಿಸಿಗಿಡೋಣ. ಸಕ್ಕರೆ ಸಮೇತನೇ ಹಾಕ್ಬಿಟ್ರಾ? ಹೌದು ಹೌದು, ಅದು ಸ್ವಲ್ಪ ಕರಗಬೇಕಲ್ಲ. ಓಕೆ, ಹಂಗ ಹಾಕ್ಬೋದಾ? ಹಾಕ್ಬೋದು. ಸ್ಪೂನ್ ಈ ತರ ಪೇಸ್ಟ್ ಆಗ್ಬೇಕು. ಇವಾಗ ಇದೆಲ್ಲ ಪೇಸ್ಟ್ ಏನಿತ್ತು ಆಗಿದೆ, ಅದನ್ನ ಇವಾಗ ಇದಕ್ಕೆ ಹಾಕೊಳ್ಳೋಣ. ಈ ಕಲ್ಸಕ್ರೆ ಬೆರ್ಸಕ್ ಇಟ್ಟಿದೀವಲ್ಲ, ಇದಕ್ಕೆ ಹಾಕೊಳ್ಳೋಣ. ಈಗ ಈ ಕಾಯಿ ಹಾಲು ಹಾಕ್ಬಿಡೋಣ ಇದಕ್ಕೆ. ಈಗಲೇ ಹಾಕ್ಬಿಡೋದಮ್ಮ? ಹೌದು. ಇವಾಗ ಸರ್ ಇಲ್ಲಿವರೆಗೂ ಬಂದ್ವಲ್ಲ, ಒಂದು ಪ್ರೋಸೆಸ್ ಒಂದ್ಸಲ ಹೇಳ್ಬಿಡಿ ಸರ್, ಏನಾಯ್ತು ಅಂತ. ಮೊದಲು ಮಿಕ್ಸಿಗೆ ಸಿಪ್ಪೆ ಸುಲಿದ ಬಾದಾಮಿ, ಗೋಡಂಬಿ, ಯಾಲಕ್ಕಿ, ಗಸಗಸೆ ಮೊದಲು ಸ್ವಲ್ಪ ಹುರ್ಕೊಂಡಿರ್ಬೇಕು. ಇದನ್ನ ಮಿಕ್ಸಿ ಮಾಡಿ ಪೇಸ್ಟ್ ಇಟ್ಕೋಬೇಕು. ಸ್ವಲ್ಪ ನೀರಿಗೆ ಕೆಂಪು ಕಲ್ ಸಕ್ಕರೆ ಹಾಕಿ ನೆನ್ಸಿಟ್ಟಿರ್ತೀವಲ್ಲ, ಅದನ್ನೇ ಪಾತ್ರೆಯಲ್ಲಿ ಕಾಯಿಸ್ಕೊತಾ ಇರ್ಬೇಕು. ಆಮೇಲೆ ಅದು ಕಾಯ್ತಾ ಇದ್ದ ಹಾಗೇನೆ ಆ ಪೇಸ್ಟ್ ಹಾಕಿ ಅದಕ್ಕೆ ಕಾಯಿ ಹಾಲು ಹಾಕಿ ಇಲ್ಲಿ ತನಕ ಬಂದಿದೆ ಅಲ್ವಾ ನಮ್ದೀಗ. ಈಗ ಹಾಲು ಹಾಕ್ಬೇಕು. ಈಗ ಹಾಲು ಕಾಯಿಸಿಟ್ಕೊಂಡಿದೆ, ಈಗ ಆಲ್ರೆಡಿ ಕಾಯಿಸಿಟ್ಕೊಂಡಿದೆ ಸರ್. ಈಗ ಅಕಸ್ಮಾತ್ ಇವಾಗ ಈ ಸ್ಟೇಜ್ ಅಲ್ಲಿ ಇದ್ದಾಗ ಹಸಿ ಹಾಲು ಹಾಕ್ಬೋದಾ? ಹಾಕಂಗಿಲ್ಲ. ಹಾಲು ಮೊದ್ಲೇ ಕಾಯಿಸಿಟ್ಕೋಬೇಕು. ಅದು ಒಡೆದಂಗ ಆಗ್ಬಿಡುತ್ತೆ. ಯಾಕಂದ್ರೆ ಇದನ್ನ ಕುದಿಸೋದಿಲ್ಲ, ಸುಮ್ನೆ ಅದು ಚೆನ್ನಾಗಿ ಬಿಸಿ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಆಫ್ ಮಾಡ್ಬಿಡೋದು. ಯಾಕಂದ್ರೆ ಕುದ್ರೆ ಅದು ಒಡಕ್ಲ ಆಗ್ಬಿಡುತ್ತೆ. ಅದರಿಂದ ಹಾಲು ಮೊದ್ಲೇ ಕಾಯಿಸಿಟ್ಕೊಂಡಿರ್ಬೇಕು. ಇದನ್ನ ಹಾಲು ಬೆರೆಸಿದ್ಮೇಲೆ ಎಷ್ಟು ಬೆಚ್ಚಗೆ ಬೇಕೋ ಅಷ್ಟು ಮಾಡ್ಕೊಂಡು ಕುಡಿಬಹುದು. ಸೊ ಬಿಸಿ ಬಿಸಿ ಕುಡಿದ್ರೆ ಒಳ್ಳೇದಿದು. ಸೂಪರ್ ಸೂಪರ್ ಸೂಪರ್. ಈಗ ಎಲ್ಲ ಆದಷ್ಟು ಬಿಸಿ ಆಗಿದೆ, ಆಫ್ ಮಾಡ್ಬಿಟ್ಟೆ. ಓಕೆ, ಈಗ ಇದರಲ್ಲಿ ಸರ್ವ್ ಮಾಡ್ಕೋಬಹುದಾ ಸರ್? ಈಗ ಸೂಪರ್ ಆಗಿ ರೆಡಿ ಆಗಿದೆ. ನಾನು ಸರ್ವ್ ಮಾಡಿ ಕೊಡ್ತೀನಿ ಸರ್. ನನ್ನ ವಾಸನೆಗೆ ಮ್ಯಾಗ್ನೆಟ್ ತರ ಎಳ್ಕೊಂತ ಇದ್ದೇನೆ ಸರ್. ಇದು ಕೋಲ್ಡ್ ಆಗಿ ಕುಡಿಬಹುದು, ಹಾಟ್ ಆಗಿ ಕುಡಿಬಹುದು, ಹಂಗಾಗಿ ಕುಡಿಬೇಕು ಸರ್. ಈ ಮಕ್ಕಳು ಇದನ್ನ ಬಿಸಿ ಕುಡಿಯಲ್ಲ. ಮಕ್ಕಳಿಗೆ ಇದನ್ನ ಏನ್ ಮಾಡ್ತೀವಿ, ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಕೊಡ್ತೀವಿ. ತುಂಬಾ ಖುಷಿಯಾಗಿ ಮಕ್ಕಳೆಲ್ಲ ಇದ್ ಮಾಡ್ತಾರೆ. ಫಸ್ಟ್ ನೀವಿಬ್ರು ಸರ್. ಹೇಗಿದೆ ಮೇಡಮ್? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ಯಾ? ಹೌದಾ
ಸೂಪರ್ ಆಗಿದೆ ಅವನು. ಹೌದಾ? ನೋಡಿ ಸರ್, ನೀವು ನೋಡಿ. ತುಂಬಾ ಚೆನ್ನಾಗಿದೆ ಸರ್. ನನಗೇನಂದ್ರೆ ಅಷ್ಟು ಕುಡಿಬೇಕು ಅಂತ ಮನ್ಸಾಗ್ತಾ ಇದೆ. ಏನಂದ್ರೆ ಕುಡಿದ್ ನಾನು ಮಲಗ್ಬಿಟ್ರೆ ಶೋಭಾ ಜೋಜಿಗೆ ಅವ್ರನ್ನ ಕರೆಯೋದು ಯಾರು ಅಂತ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಇದು ಮಾಡುವ ವಿಧಾನ, ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿ ಈ ರೀತಿಯಾಗಿದೆ. ಹರೀರ ಮಾಡುವ ವಿಧಾನ: ಬಿಸಿ ನೀರಿನಲ್ಲಿ ಹಾಕಿ ಸಿಪ್ಪೆ ತೆಗೆದುಕೊಂಡಂತಹ ಬಾದಾಮಿ, ಹುರಿದುಕೊಂಡಿರುವಂತಹ ಗಸಗಸೆ, ಗೋಡಂಬಿ ಹಾಗೂ ಏಲಕ್ಕಿ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ಜೊತೆಗೆ ನೆನೆಸಿಟ್ಟುಕೊಂಡಂತಹ ಕಲ್ಲು ಸಕ್ಕರೆಯ ನೀರನ್ನು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ನೆನೆಸಿಟ್ಟ ಕಲ್ಲು ಸಕ್ಕರೆಯನ್ನು ಹಾಕಿ ಕುದಿಸಿಕೊಳ್ಳಿ. ರುಬ್ಬಿಕೊಂಡಂತಹ ಪೇಸ್ಟ್ ಅನ್ನ ಕುದಿಯುತ್ತಾ ಇರುವ ಕಲ್ಲು ಸಕ್ಕರೆಗೆ ಸೇರಿಸಿ ಕಾಯಿ ಹಾಲನ್ನು ಸೇರಿಸಿಕೊಳ್ಳಿ. ನಂತರ ಕಾಯಿಸಿ ಇಟ್ಟುಕೊಂಡಂತಹ ಹಾಲನ್ನು ಸೇರಿಸಿದರೆ ಹರೀರ ರೆಡಿ. ನನಗೆ ಆಕ್ಚುಲಿ ಇಲ್ಲಿ ಕಣ್ಮುಂದೆ ನೀವು ಕಾಣ್ತಾ ಇಲ್ಲ, ಈ ಕಡೆ ಹನಿ ಕಬಾಬು, ಈ ಕಡೆ ಹರೇರ ಕಾಣ್ತಾ ಇದೆ. ಎರಡು ಅಂತ ಅದ್ಭುತವಾದಂತ ಡಿಶ್ ನ ಎಲ್ಲರೂ ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ. ಮದುವೆ ಆಯ್ತು, ಅದಾದ್ಮೇಲೆ ಮಗು ಆಗಿದ್ಯಾ? ಅವಾಗ ಅಂದ್ರೆ 86 ನವೆಂಬರ್ 10 ನಾವು ಮದುವೆ ಆಗಿದ್ದು. 1990 ನಮಗೆ ಅಚ್ಚು ಹುಟ್ಟಿದ್ದು. ಓಕೆ, ಅಕ್ಷತಾ ಅಂತ ಮಗಳು. ನಾವು ಪ್ರೀತಿಯಿಂದ ಅಚ್ಚು ಅಂತ ಹೇಳ್ತೀವಿ. ನನಗೆ ಅವಳು ಹುಟ್ಟಕ್ಕಿಂತ ಮುಂಚೆ ಒಂದ್ಸತಿ 5 ತಿಂಗಳಾಗಿ ಅಭಾಷಣ ಆಗೋಗಿತ್ತು. ಆಮೇಲೆ 2-3 ತಿಂಗಳ ನಂತರ ಅವಳು ಪ್ರೆಗ್ನೆಂಟ್ ಆಗಿದ್ದೆವು. ಅವಾಗ ಏನಾಯ್ತು, ನನಗೆ ಸ್ವಲ್ಪ ಪ್ರಾಬ್ಲಮ್ ಶುರು ಆಯ್ತು. ಅವಾಗ ಹಾಸ್ಪಿಟ್ಲ್ ಹೋದಾಗ ಅವ್ರೇನಂದ್ರು, ಸ್ಕ್ಯಾನ್ ಮಾಡ್ಬಿಟ್ಟು ಒಂದು ನಿನ್ಗೆ ಟ್ವಿನ್ಸ್ ಇದೆ ಮಕ್ಕಳು, ಒಂದು ಗರ್ಭಕೋಶ ಲೀಕ್ ಆಗಿದೆ, ಒಂದು ಚೆನ್ನಾಗಿದೆ, ನೀನು ಇದನ್ನ ವರ್ಷ ಆಗೋವರೆಗೂ ನೀನ್ ತಡ್ಕೋಬೇಕು, ತಡ್ಕೊಳ್ಳೋದಾದ್ರೆ ನಾನು ಉಳಿಸ್ಕೊಡ್ತೀನಿ ಅಂತ ಹೇಳಿ ಇದೇ ಚಾಮುಂಡಿಪುರಂ ಅಲ್ಲಿ ಒಬ್ರು ಡಾಕ್ಟರ್ ಲಕ್ಷ್ಮಿ ಡಾಕ್ಟರ್ ಅಂತ ಇದ್ದಾರೆ, ನರ್ಸಿಂಗ್ ಹೋಮ್ ಅಂತ, ಡಾಕ್ಟರ್ ಲಕ್ಷ್ಮಿ ಅಂತ. ಆಕೆ ನನಗೆ ಭರವಸೆ ಕೊಟ್ಟು ಹೇಳಿದ್ರು. ಅವಾಗ ನಾನು ಅಷ್ಟು ತುಂಬಾ ಚಿಕ್ಕವಳಾದ್ರೂ ನನಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಅಲ್ವಾ. ಇವು ಹಿಂದೆ ಬೇರೆ ಹೀಗಾಗಿದೆ, ಮುಂದೆ ಇನ್ನು ಆಗದೆ ಹೋದ್ರೆ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ನಾನು ಸಹಿಸ್ಕೋತೀನಿ ಅಂತ ಹೇಳಿ ಒಂದು ಲೀಕ್ ಆಗ್ತಾನೆ ಇತ್ತು. ಸರಿ ಆಯ್ತು. ಆಮೇಲೆ ಹಾಗೆ ಹೀಗೆ ಮುದ್ದಾದ ಮಗಳು ಹುಟ್ಟಿದ್ಲು. ಅವಳನ್ನ ದೊಡ್ಡವಳನ್ನ ಮಾಡೋದಕ್ಕೆ ಬಹಳ ಕಷ್ಟಪಟ್ವಿ, ಮಾತ್ರ ತುಂಬಾನೇ ಕಷ್ಟಪಟ್ವಿ ನಾವು. ಆ ಟೈಮಲ್ಲಿ ಸರ್ ಫೈನಾನ್ಷಿಯಲಿನೂ ತುಂಬಾ, ನಾನು ಆಗ ಕೋಳಿ ಫಾರ್ಮ್ ನಡೆಸ್ತಾ ಇದ್ದೆ, ತುಂಬಾ ಲಾಸ್ ಆಯ್ತು. ಕೋಳಿ ಫಾರ್ಮ್ ಕ್ಲೋಸ್ ಮಾಡಿದೆ. ಆ ದೊಡ್ಡ ಫಾರ್ಮ್ ಹೌಸ್ ಅಂತ ಕಟ್ಕೊಟ್ಟಿದ್ರು ನನಗೆ. ನಮ್ಮ ಅತ್ತಿಗೆ ನಮ್ಮ ತಾಯಿಯೊಟ್ಟಿಗೆ ಜಗಳ ಮಾಡಿ ನಮ್ಮ ತಂದೆ ತಾಯಿ ಫಾರ್ಮ್ ಹೌಸ್ ಬಂದು ನಾವು ಬೇರೆ ಮನೆಗೆ ಒಂದು ಸಣ್ಣ ಮನೆಗೆ ಶಿಫ್ಟ್ ಆಗ್ಬಿಟ್ವಿ ಸರ್. ಬಟ್ ಇಷ್ಟೆಲ್ಲ ಕಷ್ಟದಲ್ಲೂ ನೀವು ಮುದ್ದಾದ ಮಗಳು ಅಂತ ಹೇಳೋದನ್ನ ಮಾತ್ರ ಬಿಡ್ತಾ ಇಲ್ಲ. ಆ ನಿಮ್ಮ ಮುದ್ದಾದ ಮಗಳು ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಅಪ್ಪ ಅಮ್ಮ ಇಬ್ಬರು ನನ್ನ ಲೈಫಲ್ಲಿ ತುಂಬ ದೊಡ್ಡ ರೋಲ್ನ ಪ್ಲೇ ಮಾಡಿದ್ದಾರೆ. ಅಪ್ಪ ಈಸ್ ಆಲ್ವೇಸ್ ವೆರಿ ಸ್ಟ್ರೆಂತ್ ಆ್ಯಂಡ್ ಹಿ ಈಸ್ ವೆರಿ ಆ್ಯಕ್ಟಿವ್ ಪರ್ಸನ್, ಎನರ್ಜೆಟಿಕ್ ಪರ್ಸನ್. ನಮ್ಮ ಫ್ಯಾಮಿಲಿಗೆ ಒಂದು ಆಧಾರ ಸ್ತಂಭ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅಮ್ಮ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಅಂದ್ಕೊಂಡಷ್ಟಕ್ಕಿಂತ ಜಾಸ್ತಿನೇ ಇದ್ದಾರೆ ಅಮ್ಮ ನನಗೆ. ಇಬ್ಬರು ಹೇಗೆ ನನ್ನ ಲೈಫಲ್ಲಿ ರೋಲ್ ಪ್ಲೇ ಮಾಡಿದ್ದಾರೆ ಅಂದರೆ, ಆಗೆಲ್ಲ ತುಂಬ ಸ್ಟಾರ್ಟಿಂಗ್ ಡೇಸಲ್ಲಿ ಅವ್ರಿಗೂ ತುಂಬಾ ಕಷ್ಟ ಇತ್ತು. ಬಟ್ ಆದ್ರೂ ಅದರ ಒಂದು ಸುಳಿವು ನನಗೆ ಕೊಡ್ದಲೆ ನಾನು ಕೇಳಿದ್ದನ್ನು ಎಲ್ಲನೂ ಕೊಡಿಸ್ತಾ ಬಂದಿದ್ದಾರೆ ಇದುವರೆಗೂ. ನಾನು ಮನೆಯಲ್ಲಿ ಹೀಗೆ ಗುಣಗ್ತಾ ಇರುವಾಗ ಆ್ಯಸ್ ಎ ಆರ್ಟಿಸ್ಟ್ ಅಪ್ಪ ನನ್ನ ಮಗಳು ಕೂಡ ಹಾಡ್ತಾಳೆ ಅಂತ ಗುರುತಿಸಿದ್ರು. ನಟನ ಅನ್ನೋ ಒಂದು ಸಂಸ್ಥೆ ಮಂಡ್ಯ ರಮೇಶ್ ಅವರು ನಡೆಸ್ತಾರೆ ಮೈಸೂರಿನಲ್ಲಿ. ರಾಜು ಅನಂತ ಸ್ವಾಮಿ ಅವರು ಬಂದು ಸುಗಮ ಸಂಗೀತನ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು. ಯಾಕೆ ಅಲ್ಲಿ ಸೇರಿಸಬಾರ್ದು ನೋಡೋಣ ಅಂತ ಹೇಳಿ ಕರ್ಕೊಂಡೋಗಿ ಅಪ್ಪ ಪರಿಚಯ ಮಾಡಿಸಿದ್ರು, ಸೇರಿಸಿದ್ರು. ಹಗಲು ರಾತ್ರಿ ಕ್ಲಾಸಸ್ ಇರ್ತಾ ಇತ್ತು. ಒಂದು 20 ವರ್ಷದ ಮುಂಚೆ ಮೈಸೂರು ಕಾಡು. ಅಮ್ಮ ಒಂದು ಪುಟಾಣಿ ಲೂನಾ ನನ್ನನ್ನು ಕೂರಿಸ್ಕೊಂಡು ನನ್ನ ಮಗಳು ಕಲೀಲಿ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಅವಳ ಕಲೆಯನ್ನು ನಾನು ಬೆಳೆಸ್ತೀನಿ ಅಂತ ಶೀ ಸ್ಟುಡ್. ಈ ಬೇಸಿಗೆ ಶಿಬಿರ ಅಂತ ಶುರುವಾಯಿತು. ಆವಾಗ ನಾವು ಲಂಚ್ ಬಾಕ್ಸ್ನ ಕಟ್ಕೊಂಡು ಹೋದರೆ ಅಮ್ಮ ಬರೀ ಒಂದು ಪುಟ್ಟ ಬಾಕ್ಸ್ ನನಗೆ ಅಂತ ಮಾತ್ರ ಕಟ್ತಾ ಇರಲಿಲ್ಲ, ಒಂದು ಕ್ಯಾರಿಯರ್ನೇ ತೊಗೊಂಡು ಹೋಗ್ತಾ ಇದ್ವಿ. ನಾನು ಅವಾಗ ಕೇಳ್ತಿದ್ದೆ ಯಾಕೆ ಅಂತಂದರೆ, ಯಾರೋ ಮಕ್ಕಳು ಬರ್ತಾರೆ ಪಾಪ, ಅವರು ಟೇಸ್ಟ್ ಮಾಡಲಿ, ಇವರು ಟೇಸ್ಟ್ ಮಾಡಲಿ. ಇವತ್ತಿಗೂ ಆ ಸಂಸ್ಥೆಗೆ ಹೋದರೆ ಯಾರು ಒಬ್ಬರು ಮದರ್ ಇಂಡಿಯಾ ಅಂತ ಕರೀತಾರೆ. ಎಸ್ ಮಮ್ಮಿ, ನೀವು ನನಗೆ ಮಾತ್ರ ಮಮ್ಮಿ ಅಲ್ಲ, ಯು ಹ್ಯಾವ್ ಬೀನ್ ಎ ಮದರ್ ಇಂಡಿಯಾ ಟು ಎವ್ರಿ ಒನ್. ನಿಮ್ಮ 25ನೇ ವರ್ಷ ತುಂಬ ಜೋರಾಗಿ ಆ್ಯನಿವರ್ಸರಿನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಇನ್ನು 50ನೇ ವರ್ಷದ ಆ್ಯನಿವರ್ಸರಿ ನಾನು, ನಿಮ್ಮ ಅಳಿಯ, ಮೊಮ್ಮಕ್ಕಳು ಎಲ್ಲ ಸೇರಿ ಆಚರಣೆ ಮಾಡೋಣ. ನಾವು ಒಂದು ದೊಡ್ಡ ಕನಸು, ಆಸೆ ನನಗಿದೆ. ಆ ದೇವರಲ್ಲಿ ನಾನು ನಿಮಗಿನ್ನ ಹೆಚ್ಚು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ಸ್ ಟು ಗಾಡ್ ನನಗೆ ಇಂಥ ಒಳ್ಳೆ ಪೇರೆಂಟ್ಸ್ಗೆ ಮಗಳಾಗಿ ಕೊಟ್ಟಿದ್ದಕ್ಕೆ. ಐ ಲವ್ ಯು ಬೋತ್.
ಮಾತುಗಳು ಬರಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಅವಳುಗೆ ನಾವು ತುಂಬಾ ಮುದ್ದಾಗಿ ಸಾಕಿದೀವಿ, ಒಬ್ಳೆ ಮಗಳು. ಆದ್ರೆ ಅವಳು ಚಿಕ್ಕವಳಿರುವಾಗ ಅವಳು ಕೇಳಿದ್ದೆಲ್ಲ ಕೊಡ್ಸಕ್ಕಾಗಿಲ್ಲ ನಮ್ಗೆ. ಹಾಗಾಗಿ ಅದು ಮಗು ಹಾಗೆ ಅವಳು ಹಾಗೆ ತಿಳ್ಕೊಂಡ್ಬಿಟ್ಲು, ಏನು ಕೇಳ್ತಾನೆ ಇರ್ಲಿಲ್ಲ ನಮಗ್ ಪಾಪ. ನೀವು ನಂಬೋದಿಲ್ಲ, ನಮ್ಮ ತಂದೆ ತಾಯಿ ಬೆಂಗಳೂರಿಂದ ನಮ್ಗೆ ಮನೆಗೆ ಸಾಮಾನ್ ತಂದು ಸಾಗಿಸ್ತಾ ಇದ್ರು, ಕೊಟ್ಟು ನಮ್ ಸಂಸಾರ ನಡೆಸಿದ್ದಾರೆ ನಮ್ಮ ತಂದೆ ತಾಯಿ, ಅಣ್ಣ ಅತ್ತಿಗೆ. ಇಷ್ಟು ಚಕ್ಕೆ, ಇಷ್ಟು ಮೆಣಸು ತಂದ್ಕೊಟ್ರೆ ಅಲ್ಲಿಂದ ತಂದು ರಾಗಿ ಹಸಿಟ್ಟು, ಗೋಧಿ ಹಸಿಟ್ಟಿಂದ ತಂದು ಕೊಟ್ಟಿದ್ದಾರೆ ಅವರು. ಹಾಗೆ ತುಂಬಾ ವರ್ಷ ನಡ್ಸ್ಕೊಂಡ್ ಬಂದ್ರು. ಅದಕ್ಕಾಗಿ ಅತ್ತಿಗೇನೂ ಅಷ್ಟೇನೆ ತುಂಬಾ ಸಹಕರಿಸಿದ್ರು. ಅದನ್ನ ಯಾಕೆ ಅವ್ರಿಗೆ ಕೊಡ್ಬೇಕು, ಇದನ್ನ ಯಾಕೆ ಇವ್ರಿಗೆ ಕೊಡ್ಬೇಕು ಅನ್ನೋದಾಗ್ಲಿ ಮಾಡ್ಲಿಲ್ಲ. ಆದ್ರೆ ನಾನು ಅವರು ಒಳ್ಳೆ ಸ್ನೇಹಿತರಾಗಿದ್ದೀವಿ ಇವತ್ತಿಗೂ. ಸರ್ 2006 ಮಂಥನ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ, ಅದಕ್ಕೆ ನನ್ಗೆ ಆರ್ಯಭಟ ಅವಾರ್ಡು ಬಂತು. ಅದ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಸರ್. ಆಗ್ಲೇ ನಾನು ಮಗಳ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಹುಡುಕ್ತಾ ಇದ್ವಿ ಸರ್ 2006. ಅಷ್ಟರಲ್ಲಿ ನನ್ಗೆ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಪರಿಚಯ ಆದ್ರು. ಬ್ಯಾಂಕ್ ಮ್ಯಾನೇಜರ್ ಪರಿಚಯ ಆಗ್ಬಿಟ್ಟು, ಮಗಳ ಮದುವೆಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ, 1 ಲಕ್ಷ ರೂಪಾಯಿ ಈ ವರ್ಷ ಇಡಿ, ನೆಕ್ಸ್ಟ್ ಇಯರ್ 1 ಲಕ್ಷ ಇಡಿ, ನೆಕ್ಸ್ಟ್ ಇಯರ್ 1 ಲಕ್ಷ, 5 ಲಕ್ಷ ಇಟ್ಬಿಟ್ರೆ ನಿಮ್ಗೆ 12 ಲಕ್ಷ ಬರುತ್ತೆ ಅಂದ್ರು. ಸರ್ 2006 1 ಲಕ್ಷ ಇಟ್ಟೆ, 7 1 ಲಕ್ಷ ಇಟ್ಟೆ, 8 1 ಲಕ್ಷ ಇಟ್ಟೆ, 9 1 ಲಕ್ಷ ಇಡ ಕೇಳಕ್ ಹೋದೆ. ಆಗಿಲ್ಲ, ಮದ್ವೆ ಇನ್ನೇನು ಗುರ್ತಾಯ್ತು ಸರ್. ಹುಡುಕ್ತಾ ಇದ್ದೆ, ಹುಡುಗನು ಸಿಕ್ಕಿದ್ದಾನೆ. 4 ಲಕ್ಷ ನಂದು ಇರ್ಬೇಕಾಗಿತ್ತಲ್ವ ಸರ್ ಅಲ್ಲಿ. ಇವ್ರು 12 ಲಕ್ಷ ಬೇಡ, ಅಲ್ಲಿ ಹೋದ್ರೆ 3,70,000 ರೂಪಾಯಿ ಇತ್ತು ಸರ್. ನಿಮ್ದು ಇಷ್ಟೇ ಇರೋದು ದುಡ್ಡು ಅಂದ್ಬಿಟ್ರು. 4ನೇ ವರ್ಷ ಸರ್, ತುಂಬಾ ಗಲಾಟೆ ಮಾಡಿದ್ವಿ ಇಬ್ರು. ಹೋಗಿ ಬ್ಯಾಂಕಲ್ಲಿ ಕೂಗಾಡಿದ್ವಿ, ಕೂತ್ಕೊಂಡ್ವಿ ಬಾಗಿಲಲ್ಲಿ, ನಮ್ಗೆ ನಮ್ ದುಡ್ಡು ಕೊಡಿ ಅಂತ. ಕೊನೆಗೆ ಅವರು ನಾವು ಕಟ್ಟಿದ್ 4 ಲಕ್ಷ ಅಷ್ಟೇ ಸರ್ ವಾಪಸ್ ಕೊಟ್ಟಿದ್ರು. ನಂದು ಒಂದ್ ಜಾಗ ಇತ್ತು, ಆ ಜಾಗನ ಯಾರೋ ನೋಡಕ್ ಬಂದ್ರು 2009. ಅವ್ರು ಬಂದು ಇಲ್ಲೊಂದು ಅಪಾರ್ಟ್ಮೆಂಟ್ ಕಟ್ತೀವಿ ಅಂದ್ರು. ನಂಗೊಂದು 15 ಲಕ್ಷ ಅಡ್ವಾನ್ಸ್ ಕೊಟ್ರು, ಮಗಳ ಮದುವೆ ಮಾಡ್ಬಿಟ್ಟೆ ಸರ್. ನೋಡಿ ಸರ್, ಅದೇನೆ ನಿಮ್ಮ ಓವರ್ ಆಲ್ ನಿಮ್ಮ ಮಗಳು ಅವ್ರು ಹೇಳ್ಕೊಂಡಿದ್ ರೀತಿ, ಮಾತಾಡಿದ್ರಲ್ಲಿ ತಂದೆ ತಾಯಿ ಸಾಧನೆ ಎದ್ದು ಕಾಣುತ್ತಲ್ಲಿ. ಯಾಕಂದ್ರೆ ಮಕ್ಳು ಬಾಯಲ್ಲಿ ಆತರ ಒಂದು ಸರ್ಟಿಫಿಕೇಟ್ ತಗೊಳ್ಳೋದು ಬಹಳ ಕಷ್ಟ. ಹೌದು, ಅದ್ ಸಾಧ್ಯ ಇಲ್ಲ. ಅದು ಅವ್ರು ನಿಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಅದೇ ನಿಮ್ ಸಾಧನೆ. ಅವ್ರು ನಿಮ್ಗೆ ಮದರ್ ಇಂಡಿಯಾ ಅಂತ ಹೇಳಿದ್ದಕ್ಕೂ ಕರೆಕ್ಟ್ ಆಗಿದೆ. ನೀವು ಮಿಸ್ಟರ್ ಇಂಡಿಯಾ ಅಂತ ನಾನು ಹೇಳಿ ತಮಾಷೆ ಹೇಳಿದ್ದಕ್ಕೂ ತಪ್ಪಲ್ಲ. ನಿಮ್ಮಿಬ್ರು ಇದೇ ತರನೇ ನಗ್ನಗ್ತಾಗ ಇನ್ ಖುಷಿಯಾಗಿ ಲೈಫ್ ಅಲ್ಲಿ ಸದಾ ಇರ್ಬೇಕು ಅಂತ ನಾನು ಬಯಸ್ತೀನಿ. ಹಾಗಾಗಿ ನಮ್ ಕಡೆಯಿಂದ ನಿಮ್ಗೊಂದು ಡಿಶ್ ಇವತ್ತು ನೀವು ಇಷ್ಟೆಲ್ಲ ಮಾಡ್ತಿರಲ್ಲ, ನಮ್ಮ ಮಾಸ್ಟರ್ ಶೆಫ್ ಬರ್ತಾರೆ ಈಗ, ಬಂದು ನಿಮ್ಗೊಂದು ಡಿಶ್ ನ ಹೇಳ್ಕೊಡ್ತಾರೆ. ವೆರಿ ಗುಡ್, ವೆರಿ ಗುಡ್. ಸ್ಪೆಷಲ್ ಆಗಿ ಅದು ನೀವೇ ನಿಮ್ ಕೈಲೇ ಮಾಡಿಸ್ತಾರ ಅವರು. ಪ್ಲೀಸ್, ತುಂಬಾ ಇರುತ್ತೆ ಸರ್. ಎಸ್ ಎಸ್. ಓಕೆ, ಇವತ್ತು ಜಾಧವ್ ಸರ್ ಮತ್ತೆ ಮೇಡಮ್ ಅದ್ಭುತವಾದಂತ ಡಿಶ್ ಗಳನ್ನ ನಮ್ಗೆ ಹೇಳ್ಕೊಟ್ರು. ಈಗ ಅವ್ರಿಗೆ ನಮ್ ಕಡೆಯಿಂದ ಒಂದು ಸೂಪರ್ ಡಿಶ್ ನ ಹೇಳ್ಕೊಡಕ್ಕೆ ಅಂತ ನಮ್ಮ ಮಾಸ್ಟರ್ ಶೆಫ್ ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಶೋಭಾ ಜೋಜಿಗಾ. ಜಾಧವ್ ಸರ್ ನೋಡೇ ಇರ್ತೀರಾ, ಜೊತೆಯಲ್ಲಿ ಎಲ್ಲ ಸೀರಿಯಲ್ ಫೇಮಸ್ ಅವರು, ಶ್ರೀಮತಿ ಭಾಗ್ಯ ಮೇಡಮ್. ಈಗ ಇವ್ರು ಶೋಭಾ ಜೋಜಿಗಾ ಅಂತ ಇಂಟರ್ನ್ಯಾಷನಲ್ ಶೆಫ್, ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದಾರೆ. ಹೇಳಿ ಮೇಡಮ್, ಇವತ್ತು ಏನ್ ಮಾಡ್ಕೊಡ್ತಾ ಇದೀರಾ, ಏನಂತ? ಇವತ್ತು ಇಂಗ್ರೀಡಿಯೆಂಟ್ಸ್ ಅನ್ನ ತೋರಿಸ್ಕೊಂಡು. ಇಂಗ್ರೀಡಿಯೆಂಟ್ಸ್ ರೆಡಿ. ಏನ್ ಇವತ್ತು ಫ್ರೂಟ್ ಸಲಾಡ್ ಮಾಡ್ತಾ ಇದೀರಾ? ಪರಂಗಿ ಇದೆ, ಪರಂಗಿ ಇದೆ, ಅದು ಫ್ರೂಟ್ ಸ್ಯಾಲಡ್ ಅಲ್ಲ, ರಾ ಪಪಾಯನ ಬಳಸ್ಕೊಂಡು ಪರಂಗಿ ಪ್ರಾನ್ಸ್ ಮಾಡ್ತಿದೀನಿ. ಪರಂಗಿ ಪ್ರಾನ್ಸ್ ಏನಿದು ಮ್ಯಾಟರ್? ನನ್ನ ಮಗಳಿಗೆ ತುಂಬಾ ಇಷ್ಟ. ಹೌದಾ? ಈ ಡಿಶ್ ತುಂಬಾ ಇಷ್ಟ ಆಗ್ಬೋದು ಅವ್ರಿಗೆ, ಯಾಕಂದ್ರೆ ಇದು ವೆಯ್ಟ್ ಲಾಸ್ ಗೆನೆ ಕ್ರಿಯೇಟ್ ಮಾಡಿರುವಂತಹ ಒಂದು ಡಿಶ್. ರಾ ಪಪಾಯನಲ್ಲಿ ಟಾಕ್ಸಿನ್ಸ್, ನಮ್ಮ ಬಾಡಿಯಲ್ಲಿ ಇರುವಂತಹ ಟಾಕ್ಸಿನ್ಸ್ ಅನ್ನ ತೆಗೆಯುವಂತಹ ಶಕ್ತಿ ಇದೆ. ಬೌಲ್ ಕ್ಲೆನ್ಸಿಂಗ್ ಮಾಡುತ್ತೆ, ಅಯನ್ ಹಾಗೂ ಕ್ಯಾಲ್ಸಿಯಂ ರಿಚ್ ಇದು. ಹಾಗೂ ಪ್ರಾನ್ಸ್ ಅಲ್ಲಿ 9 ಅಮಿನೋ ಆಸಿಡ್ಸ್, ಕಂಪ್ಲೀಟ್ ಪ್ರೋಟೀನ್ ಅದು. ಹಾಗೂ ಕೆಂಪಕ್ಕಿ ಏನಿದೆ ಅಲ್ವಾ, ಗ್ಲೈಸಮಿಕ್ ಕಂಟೆಂಟ್ ತೀರಾ ಕಡಿಮೆ. ಈಗ ಅನ್ನ ತಿನ್ನೋರು ಕಾರ್ಬೋಹೈಡ್ರೇಟ್ಸ್ ಅನ್ನ ಬಿಟ್ಟಿರ್ತಾರೆ, ಯಾಕಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ ಅಂತ. ಇದ್ರಲ್ಲಿ ಗ್ಲೈಸಮಿಕ್ ಕಂಟೆಂಟ್ ಕೇವಲ 50% ಅಷ್ಟೇ ಇರೋದು. ಬೇರೆ ಅಕ್ಕಿಗಳಲ್ಲಿ 70-75 ಇರುತ್ತೆ. ಹಾಗಾಗಿ ಇದನ್ನ ಬಳಸ್ಕೊಂಡು ವೆಯ್ಟ್ ಲಾಸಿಗೆ ಅಂತ ಒಂದು ಪರಂಗಿ ಪ್ರಾನ್ಸ್ ಡಿಶ್, ಅದನ್ನ ನೀವಿಬ್ರೇ ಮಾಡೋದು. ಈಗ ನೋಡಿ, ಪರಂಗಿ, ಈರುಳ್ಳಿ ಇದೆ, ಬೆಳ್ಳುಳ್ಳಿ ಇದೆ, ಇದು ಚಿಲ್ಲಿ ಫ್ಲೇಕ್ಸ್, ಉಪ್ಪು ರುಚಿಗೆ, ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಮಾಡ್ಕೊಳಕ್ಕೆ, ಆಮೇಲೆ ಪ್ರಾನ್ಸ್. ಅದು ಅದೇನದು? ಇದು ತೆಂಗಿನಕಾಯಿ ಹಾಲು. ತೆಂಗಿನಕಾಯಿ ಹಾಲು, ಇದು ಕ್ಯಾಲರಿ ಕಾನ್ಶಿಯಸ್ ಇರೋರು ಫ್ರೆಶ್ ಕ್ರೀಮ್ ಕೂಡ ಬಳಸ್ಕೋಬಹುದು. ಅದ್ರ ಕ್ಯಾಲರೀಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋರು ಕಾಯಿ ಹಾಲನ್ನ ಬರೀ ಹಾಲು ಬೇಕಂದ್ರೆ ಆರೋಗ್ಯ ಇರ್ತಾ ಇತ್ತು, ಬಟ್ ನೀವು ತೆಂಗಿನಕಾಯಿ ಹಾಲು. ಸೊ ಈಗ ಇದು ಪಪ್ಪಾಯ ಕಾಯಿನ ಆಲ್ರೆಡಿ ಹಚ್ಕೊಂಡಿದ್ದೀರಾ? ಹೌದಿರುತ್ತೆ. ಸೊ ಇದು ಪರಂಗಿ ಕಾಯಿ ಬಳಸ್ಕೊಂಡು ಪಪ್ಪಾಯ ಪ್ರಾನ್ಸ್ ನ ಮಾಡ್ತಿದ್ದಾರೆ ಅಲ್ವಾ? ಓಕೆ ಮೇಡಮ್, ಮಾಡೋಣ ಮ್ಯಾಮ್. ನೀವ್ ಹೇಳ್ತಾ ಹೋಗಿ, ಅವ್ರು ಮಾಡ್ತಾರೆ ಮೇಡಮ್. ಎಣ್ಣೆ ಹಾಕೊಳ್ಳೋಣ ಮೊದ್ಲು, ಸ್ವಲ್ಪ ಹಾಕ್ಬೇಕಾ? ಸೊ
ಸೊ ಪ್ರಾನ್ಸ್ ಬಂದು ವೆಯ್ಟ್ ಲಾಸ್ ಆಗುತ್ತೆ ಮೇಡಮ್. ಹೌದು ನೋಡಿ. ಇದು ಒಂದು ಕಂಪ್ಲೀಟ್ ಸಾಕು ಮ್ಯಾಮ್, ಕಂಪ್ಲೀಟ್ ಪ್ರೋಟೀನ್ ಇದು. ಕಂಪ್ಲೀಟ್ ಪ್ರೋಟೀನ್. ಕೆಲವು ಮೀನಿನ ಪದಾರ್ಥಗಳಲ್ಲಿ ಫ್ಯಾಟ್ ಕೂಡ ಇರುತ್ತೆ. ಇದು ರಿಚ್ ಅಮಿನೋ ಆಸಿಡ್ ಇರುವಂತದ್ದು. ವೆಜಿಟೇರಿಯನ್ಸ್ ಅವ್ರು ಬೇಕಿದ್ರೆ ಪ್ರಾನ್ಸ್ ಅನ್ನ ತೆಗ್ದಿಟ್ಟು ಬರೀ ಇಷ್ಟರಲ್ಲೇ ಮಾಡ್ಕೊಂಡ್ ತಿನ್ಬಹುದು. ಹೌದಾ? ಅಯ್ಯೋ ದಯವಿಟ್ಟು ಅಂತಂದ್ರೆ ಪ್ರಾನ್ಸ್ ಜಾಗದಲ್ಲಿ ಪನ್ನೀರ್ ಅನ್ನ ಯೂಸ್ ಮಾಡ್ಕೋಬಹುದು. ಸೂಪರ್ ಡೀಲ್. ನೋಡಿದ್ರ ಇಲ್ಲಿ ವೆಜ್ ತಿನ್ನೋರ್ಗು ಒಂದು ಐಟಮ್ ಆಯ್ತು ಇವಾಗ. ಪ್ರಾನ್ಸ್ ಒಂದೇ ಅಲ್ಲ, ಇದು ಪಪ್ಪಾಯ ಪನ್ನೀರ್ ಕೂಡ ಆಗುತ್ತೆ. ಆಗತ್ತೆ. ಓಕೆ. ಈಗ ಬೆಳ್ಳುಳ್ಳಿ ಚೂರು ಸಾಕು. ಅವ್ರು ಸಖತ್ ಇಂಟೆಲಿಜೆಂಟ್ ಇದಾರೆ ಮೇಡಮ್. ನೀವು ಸ್ವಲ್ಪ ಹೇಳಿದ್ರೆ ಸಾಕು, ಅವ್ರ ಮ್ಯಾಟರ್ ಅರ್ಥ ಆಗುತ್ತೆ. ನೀವು ಹೇಳ್ಬೇಕು. ಈರುಳ್ಳಿ ಹಾಕ್ತಿದ್ದಾರೆ ಈಗ ಈ ಡಿಶ್ ನ ಮೇನ್ ಹೀರೋ ಪರಂಗಿ ಕಾಯಿ. ಈಗ ಪ್ರಾನ್ಸ್ ಅನ್ನ ಹಾಕೊಳ್ಳೋಣ. ಇಷ್ಟು ಹಾಕ್ಬಿಟ್ಟು ಪೂರ್ತಿ ಹಾಕೊಳ್ಳಿ. ಬೇಗ ಬಂದ್ಬಿಡುತ್ತೆ. ಶುರುವಾಯ್ತು ಘಮ. ಇಡೀ ಸೆಟ್ಟು ಇವತ್ತು ಪ್ರಾನ್ಸ್ ಮಯ. ಪ್ರಾನ್ಸ್ ನೋಡಿ 4 ನಿಮಿಷ ಸಾಕು. ತೀರಾ ಕುಕ್ ಮಾಡ್ಬಿಟ್ರೆ ರಬ್ಬರ್ ತರ ಆಗೋಗುತ್ತೆ. ಹೌದಾ? ಹೌದೌದು. ಹಾಗೆ ಇದು ಆರೆಂಜ್ ಕಲರ್ ಆಗ್ತಾ ಇದೆ. ಆರೆಂಜ್ ಫುಲ್ ಚೇಂಜ್ ಆಗೋಯ್ತು. ಹೌದು, ಇದು ಬಿಸಿ ಮಾಡಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಹೌದು, ಕಲರ್ ಚೇಂಜ್ ಆಯ್ತು ಕಂಪ್ಲೀಟ್ ಆಗಿ ಅಂದ್ರೆ ಅದಾಯ್ತು ಅಂತ. ಈಗ ಕಾಯಿ ಹಾಲು ಹಾಕೊಳ್ಳೋಣ ಮ್ಯಾಮ್. ಈಗ ಸೀಸನಿಂಗ್ ಉಪ್ಪು ಹಾಗೂ ಒಣಮೆಣಸಿನಕಾಯ್ದು ಫ್ಲೇಕ್ಸ್. ಉಪ್ಪು ಹಾಕಾಯ್ತು. ಈಗ ಚಿಲ್ಲಿ ಫ್ಲೇಕ್ಸ್. ಇದು ಆಕ್ಚುಲಿ ನೋಡಿದ್ರೆ ಎಲ್ಲ ಗೋಡಂಬಿ ಪಾಯಸ ಆಗ್ದಂಗೆ ಆಗ್ತಾ ಇದೆ. ಬಟ್ಲಿಗೆ ಹಾಕಿ ಕೊಟ್ಬಿಟ್ರೆ ಯಾರಿಗಾರು ರಸಗುಲ್ಲ ಅನ್ಕೊಂಡ್ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇದು ಆಮೇಲೆ ಮ್ಯಾಟ್ರು ಖಾರ ಅಂತ ಇದು ಬಿಸಿ ಆಗಿದ ತಕ್ಷಣ ನೀವ್ ಹೇಳ್ದಂಗೆ ಗೋಡಂಬಿ ತರ ಆಗ್ಬಿಡುತ್ತೆ. ಇರೋದೆ ಬಾಯಿ ಕಣ್ಣು ಮೂಗು ಬಾಯಿ ಏನಿಲ್ವಲ್ಲ ಅದಕ್ಕೆ. ಏನಿಲ್ಲ ಅದಕ್ಕೆ. ಈಗ ಕೆಂಪಕ್ಕಿ. ರೆಡ್ ರೈಸ್ ಹಾಕಿ ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊಂತ ಇದಾರೆ. ರೆಡ್ ರೈಸ್ ಹಾಕಿದ ತಕ್ಷಣ ಇದು ವೆಜ್ ಆಗೋಯ್ತು. ವೆಜ್ ನಾನ್ ವೆಜ್ ಮಿಕ್ಸ್ ಆಯ್ತು. ನೋಡಿ ಎಷ್ಟು ಬೇಗ ಆಗೋಯ್ತಲ್ಲ. ಒಂದು ಬೌಲಿಗೆ ಹಾಕೊಳ್ಳೋಣ ಮೊದಲು. ಇದನ್ನ ಗಾರ್ನಿಶಿಗೆ. ಓಕೆ, ಸೊ ನಮ್ಮ ಮಾಸ್ಟರ್ ಶೆಫ್ ಬಂದು ಪರಂಗಿ ಪ್ರಾನ್ಸ್ ನ ಹೇಳ್ಕೊಟ್ರು. ಅದನ್ನ ಅದ್ಭುತವಾಗಿ ಸೂಪರ್ ಆಗಿ ಮಾಡಿದ್ದಾರೆ. ಈಗ ಇದು ಟೇಸ್ಟ್ ಮಾಡುವಂತ ಖಂಡಿತ. ಪರಂಗಿ ಕಾಯಿ ಹಾಕಿದೀವಿ ಅಂತ ಗೊತ್ತಾಗೋದಿಲ್ಲ. ತುಂಬಾ ಟೇಸ್ಟಿ ಆಗಿದೆ, ಸಕ್ಕತ್ತಾಗಿದೆ. ಸೊ ಶೋಭಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಡಿಫ್ರೆಂಟ್ ಡಿಶ್ ನ ಬಂದು ನಮ್ಮ ಗೆಸ್ಟ್ ಗಳಿಗೆ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬರ್ತೀವಿ ಸರ್, ನಮಸ್ಕಾರ. ಓಕೆ, ನಮ್ಮ ಶೋಭಾ ಜೋಜಿಗ ಅವ್ರು ಬಂದು ಅದ್ಭುತವಾದಂತ ಒಂದು ಪರಂಗಿ ಪ್ರಾನ್ಸ್ ನ ಹೇಳ್ಕೊಟ್ರು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮತ್ತು ಇದು ಮಾಡುವಂತ ವಿಧಾನ ಈ ರೀತಿಯಾಗಿದೆ. ಪರಂಗಿ ಫ್ರಾನ್ಸ್ ಮಾಡುವ ವಿಧಾನ: ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಪರಂಗಿಕಾಯಿ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಿ. ಫ್ರಾನ್ಸ್ ಅನ್ನು ಸೇರಿಸಿಕೊಳ್ಳಿ, ಫ್ರೈ ಮಾಡಿಕೊಳ್ಳಿ. ಕಾಯಿ ಹಾಲನ್ನು ಸೇರಿಸಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೂ ಚಿಲ್ಲಿ ಫ್ಲೇಕ್ಸ್ ಹಾಕಿ ನಂತರ ರೆಡ್ ರೈಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಂಡರೆ ಪರಂಗಿ ಫ್ರಾನ್ಸ್ ರೆಡಿ. ಸರ್, ನನಗೆ ನೀವು ಅವಾಗ್ಲೇ ಹೇಳಿದ್ರಿ ನಾನು ಸೆಂಟು ಸ್ಕೂಟ್ರು, ನಾನು ಇಲ್ಲಿದ್ರೆ ಬೆಲ್ ಬಾಟಮ್ ಪ್ಯಾಂಟ್ ಅಲ್ಲಿವರೆಗೂ ಇರ್ತಾಯಿತ್ತು ಅಂತ. ಶೂಸ್ ತುಂಬಾ ಚೆನ್ನಾಗಿ ಪಾಲಿಶ್ ಮಾಡ್ತಿದ್ದೆ, ಹಾಕೋತಾ ಇದ್ದೆ ಸರ್. ಹಂಗೆ ಅಲ್ಲ ಫ್ಯಾಷನ್ ಆಗಿದ್ದವರು. ಮತ್ತೆ ಹೆಂಗ ಅಲ್ಲಿ ಸ್ಟೈಲಿಶ್ ಸಿಂಪಲ್ ಹೆಂಗ್ ಸರ್ ಚೇಂಜ್ ಆದ್ರೆ? ಸರ್, ನಾನು 2016ರಲ್ಲಿ ಶ್ರುತಿ ನಾಯ್ಡು ಅವರಿಗೆ ಇದಕ್ಕೆ ಮಹಾನದಿ ಅಂತ ಒಂದು ಸೀರಿಯಲ್ ಮಾಡಿದ್ದಾರೆ. 2016 ಶ್ರುತಿ ನಾಯ್ಡು ಮತ್ತು ರಮೇಶ್ ಇಂದಿರಾ ಅವರು ನಿರ್ದೇಶನ. ನಂಗೆ ಅವ್ರಿಬ್ರು ಹೆಂಗೆ ತುಂಬಿದ್ರು ತಲೆಗೆ ಅಂದ್ರೆ, ನಿನ್ ಪಾತ್ರ ಹೇಗಿರ್ಬೇಕು ಅಂತ ಅಂದ್ರೆ ಜಾಧವ್, ನೀನು ಒಬ್ಬ ಬಡ ಪೋಸ್ಟ್ ಮಾಸ್ಟರ್, ನಾನೇನ್ ಮೂರ್ತಿ ಅಂತ ನಿನ್ ಹೆಸರು ಅಂತಂದ್ರು. ನಿನ್ ಪಾತ್ರ ನೀನೇ ಅಲಂಕಾರ ಮಾಡ್ಕೊಳಪ್ಪ ಅಂತಂದ್ರು. ಹುಡುಕ್ದೆ ಎಲ್ಲೂ ಪೋಸ್ಟ್ ಮ್ಯಾನ್ ಡ್ರೆಸ್ ಸಿಗ್ಲಿಲ್ಲ ಸರ್. ಎಲ್ಲ ಆಯ್ತು, ಹೊಲ್ಸ್ಕೊಡೋ ಅಂತಂದು ಹೇಳಿದ್ರು. ಆ ಲೋಗೋ ಸಿಗ್ತಾ ಇರಲಿಲ್ಲ. ಯಾರ್ದೋ ಮನೆಯಲ್ಲಿ ಒಬ್ಬ ಪೋಸ್ಟ್ ಮ್ಯಾನ್ ಇದ್ದಾರೆ ಅವ್ರ ಮನೇಲಿ ಅಂತ ಗೊತ್ತಾಯ್ತು. ಹಿಂದ್ಗಡೆ ಬಟ್ಟೆ ಒಣಗಾಕೋ ಕಡೆ ಒಣಗಾಕಿದ್ರು ಸರ್, ಕತ್ಕೊಂಡ್ಬಂದ್ಬಿಟ್ಟೆ. ಆ ಲೋಗೋ ಬೇಕಾಗಿತ್ತಲ್ಲ ಸರ್. ಹುಡುಕಿ ಒಂದು HMT ವಾಚ್ ತಗೊಂಡೆ. ಆಮೇಲೆ
ಹುಡುಕಿ ಒಂದು ಹಳೇ ಲೂನಾ ಆ ಸೀರಿಯಲ್ಗೆ ಸರ್ ನಾನು ಶೂ ಹಾಕದ್ ಬಿಟ್ಟೆ. ನಿಜ ಜೀವನದಲ್ಲಿ ಅಭ್ಯಾಸ ಆಗೋಯ್ತು ನಿಮ್ಗೆ. ಸ್ಟೈಲ್ ಬಿಟ್ಟೆ ಸರ್. ಎಲ್ಲೋದ್ರು ಸಿಂಪಲ್. ಈಗ ಯಾರಾದ್ರೂ ಮನೆಗೂ ಮೊದಲೆಲ್ಲ ಹೋದ್ರೆ ಹಿಂಗೆ ಕುತ್ಕೊಳ್ಳಿ ಸೋಫಾ ಮೇಲಿಂಗೆ ಯಾರೇ ನಮ್ಗೆ ಮಗಲ್ಲೇ ನಾಳೆ ಗಣೇಶ್ವರ ಮಗ ನಾನು ನಿರ್ಮಲಾ ಬೇಕ್ರಿ ಆಮೇಲೆ ಸರ್ ಹೀಗೆ ಕುತ್ಕೊಳ್ಳಿ ಶುರು ಮಾಡಿ ಸರ್. ಆ ಸಿಂಪ್ಲಿಸಿಟಿ ಬರ್ಲಿ ಅಂದ್ಬಿಟ್ಟು ಆ ಪಾತ್ರ ಇಡೀ ನೀವು ಜೊತೆಯಲ್ಲಿ ನೋಡಿ ನಾ ಹೀಗೆ ಕೂತಿದ್ದೀನಿ. ಹೌದು, ಆ ಸೀರಿಯಲ್ಗೆ ನನಗೆ ಫೇವ್ರೇಟ್ ಅಪ್ಪ ಪ್ರಶಸ್ತಿ ಕೂಡ ಬಂತು ಸರ್. ನಾರಾಯಣ ಮೂರ್ತಿ ಪಾತ್ರಕ್ಕೆ ನನಗೆ ಆ ಸಿಂಪ್ಲಿಸಿಟಿ ಅವತ್ತಿಂದ ನಾನು ಸಿಂಪಲ್ ಆಗ್ಬಿಟ್ಟೆ ಸರ್. ಅವಾಯ್ ಚಪ್ಪಲಿ ಹಾಕೊಳ್ಳೋದು, ಸುಮ್ಮನೆ ಒಂದು ಲೂಸ್ ಪ್ಯಾಂಟು. ನಮ್ಮ ಮಾವ ಇರ್ತಿದ್ರು ನಮ್ಮ ಮನೆಯಲ್ಲಿ, ಅವ್ರದ್ದು ಲೂಸ್ ಪ್ಯಾಂಟು ಲೂಸ್ ಶರ್ಟ್ ಆಗೋದು. ಅದನ್ನೇ ಸರ್ ಯಥಾವತ್ತು ಜೊತೆಯಲ್ಲಿ ಕೂಡ ಕಂಟಿನ್ಯೂ ಮಾಡಿದೆ ನಾನು. ಸಿಂಪಲ್ ಅಂತ. ಅದಲ್ಲೂ ಅಷ್ಟೇ ಒಂದು ಸೈಡ್ ಒಂದು ತಲೆ ಬಾಚ್ಕೊಂಡು ಒಂದು ಪ್ಯಾಂಟು ಒಂದು ಶರ್ಟು ಒಂದು ಬ್ಯಾಗ್ ಇಟ್ಕೊಂಡ್ಬಿಟ್ರೆ ಪಾತ್ರ ಮುಗೀತು ಸರ್. ನೋಡಿ, ಒಂದು ನಿಜ ಜೀವನದಲ್ಲಿ ಒಂದು ಹೆಣ್ಮಗು ತಂದೆ, ಮಹಾನದಿಲು ಹೆಣ್ಮಕ್ಳು ತಂದೆ, ಜೊತೆಯಲ್ಲಿ ಹೆಣ್ಮಗು ತಂದೆ. ಅಂದ್ರೆ ಈ ಎಲ್ಲ ಡಾಟ್ಸ್ ಕನೆಕ್ಟ್ ಮಾಡ್ತಾ ಇದ್ದಾಗ ನೋಡಿದ್ರೆ ಅದು ಎಷ್ಟು ನಿಮ್ಗೆ ಬದಲಾವಣೆ ತಂದಿದೆ ಜೀವನದಲ್ಲಿ ನೋಡಿದಾಗ. ನಿಜಕ್ಕೂ ಅದಕ್ಕೊಂದು ಹ್ಯಾಟ್ಸ್ ಆಫ್ ಸರ್. ಜೋರಾದ ಚಪ್ಪಾಳೆ. ನಿಮ್ಮ ಜೋಡಿ ಇದೇ ತರ ಇರ್ಲಿ ಅಂತ ನಾವು ಖುಷಿ ಪಡ್ತೀವಿ. ಸೊ ನಮ್ಮ ಈ ಕಪಲ್ಸ್ ಕಿಚನ್ ಅಲ್ಲಿ ನಾವು ಕೊನೆಗೆ ಕಪಲ್ಸ್ಗೆ ಒಂದು ಸಣ್ಣ ಗೇಮ್ ಆಡಿಸ್ತೀವಿ. ಸೊ ಈಗ ಜಾಧವ್ ಕಪಲ್ ರೆಡಿ ಆಗಿದ್ದಾರೆ, ಇವ್ರ ಜೊತೆ ನಾವು ಆಡೋಣ. ಥ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ಮೊದಲನೇ ಪ್ರಶ್ನೆ, ನಿಮ್ಮಲ್ಲಿ ಯಾರು ಬೇಗ ಜಗಳ ಮರ್ತೋಗ್ತಾರೆ? ನೀವು ಇವ್ರಿಗೆ ಹೇಳ್ತಾ ಇದ್ದಾರೆ, ಇವ್ರಿಗೆ ಹೇಳ್ತಾ ಇದ್ದೀರಾ, ಇಬ್ರು ಒಂದೇ ತರ ಇದ್ದೀರಾ, ಹಂಗಾರೆ ಯಾರು ಡ್ರಾಗ್ ಮಾಡಲ್ಲ. ವೆರಿ ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್, ನಿಮ್ಮಲ್ಲಿ ಯಾರು ಲೆಕ್ಕಾಚಾರದಲ್ಲಿ ವೀಕ್? ನೀವಾ? ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್, ನಿಮ್ಮ ಮಗಳಿಗೆ ಯಾರು ಜಾಸ್ತಿ ಕಾಲ್ ಮಾಡ್ತೀರಾ? ನೀವೇನಾ? ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್, ನಿಮ್ಮಲ್ಲಿ ಯಾರು ನೀವೇನಾ? ಗೊರ್ಕೆ ಸುಬಣ್ಣ. ಕೊನೆ ಪ್ರಶ್ನೆ ಸರ್, ನಿಮ್ಮಲ್ಲಿ ಯಾರು ಯಾವಾಗ್ಲೂ ಏನಾದ್ರು ಸುಮ್ಮನೆ ತಿಂತಾ ಇರ್ಬೇಕೇನೋ, ಬಾಯಿಗೆ ಹಾಕೋ ತಿನ್ನು ಮಾಡು. ನೀವೇನಾ? ಸೂಪರ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನನಗೆ ನಿಮ್ಮನ್ನ ನೋಡಿ, ನಿಮ್ಮ ಜೊತೆ ಕಳೆದಿದ್ದ ಸಮಯ ನೋಡಿ ತುಂಬಾ ಖುಷಿ ಆಗಿದೆ. ಇನ್ನು ನಿಮ್ಗೆ ನಮ್ಮ ಶೋಕ್ ಬಂದಿದ್ದು ಹೆಂಗ ಅನಿಸ್ತು ಅಂತ ಒಂದು ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಸೂಪರ್ ಡೂಪರ್. ಅಮೆರಿಕಾಗೆ ಹೋಗಿ ಬಂದಷ್ಟು ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ನಮ್ಮ ಶೋಕ್ ಬಂದಿದ್ದೀರಾ, ಒಂದು ಸಣ್ಣ ಕಾಣಿಕೆ ನಮ್ಮ ಕಡೆಯಿಂದ ಗಿಫ್ಟ್. ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಗೀ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್, ಕಪಲ್ಸ್ ಕಿಚನ್ ತಂಡದ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಹಬ್ಬಗಳು ಬರ್ತಾ ಇದೆ, ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತು ನಮ್ಮ ಜಾಧವ್ ಸರ್ ಜೊತೆ ಒಂದು ಅದ್ಭುತವಾದಂತ ಕಪಲ್ಸ್ ಕಿಚನ್ ಸಂಚಿಕೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಯಾವ ಜೋಡಿ ಬರ್ತಾರೆ ಅಂತ. ಅಲ್ಲಿವರೆಗೂ ನೀವು ನೋಡ್ತಾರೆ ಹೀಗೆ ಇದು ಸ್ವಸ್ತಿಕ್ಸ್ ಗೀ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪಾರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್ ಕಿಚನ್ ಪಾರ್ಟ್ನರ್, ಟಿಟಿಕೆ ಪ್ರೆಸ್ಟೀಜ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್, ZEE5 ಅನ್ನದಾತೋ ಸುಖಿ ಭವ.